ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ, ನಿನಗೆ ಸ್ತೋತ್ರ ದೇವರೇ. ಏಸಯ್ಯ, ಎಲ್ಲಿ ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿರುತ್ತಾರಲ್ಲಿ ಇರುವೆನೆಂದು ವಾಗ್ದಾನ ಮಾಡಿದ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವ, ನಿನಗೆ ಸ್ತೋತ್ರ. ಬಲವುಳ್ಳ ಪವಿತ್ರಾತ್ಮನಾಗಿರುವ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ನಾವೆಲ್ಲರೂ ಕೂಡ ಕರ್ತನೆ ಸಭೆಯಾಗಿ ಸೇರಿ ಈ ಪ್ರಾರಂಭ ಪ್ರಾರ್ಥನೆಯಿಂದ ದೇವರೇ, ಈ ಕ್ರಿಸ್ಮಸ್ ಆರಾಧನೆಯಲ್ಲಿ ಕರ್ತನೆ ನಿನ್ನ ನಾಮವನ್ನು ಘನಪಡಿಸಲು ಸೇರಿ ಬಂದಿದ್ದೇವೆ ಕರ್ತನೆ. ನಿನ್ನ ಪ್ರಸನ್ನತೆ ಮೂಲಕ ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ನಿನ್ನ ಪವಿತ್ರಾತ್ಮನ ಸ್ಪರ್ಶತೆ ನಮ್ಮೆಲ್ಲರಿಗೆ ದೇವರೇ ಕರ್ತನೆ ಒಂದು ಮಾದರಿಯಾಗಿದೆ. ಪರಿಶುದ್ಧಾತ್ಮನಾಗಿರುವ ದೇವರೇ, ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ ದೇವರೇ. ಉನ್ನತನಾಗಿರುವ ದೇವ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸಜೀವವುಳ್ಳ ದೇವರೇ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ನಿರ್ಮಿಸಿದ ನಿರ್ಮಾಣಿಕನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ಕೆರೋಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ದೇವರೇ ನಿತ್ಯವೂ ಸ್ತುತಿಸಲ್ಪಡುವ ಯೋಗ್ಯನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಾಜಾದಿರಾಜನೇ, ನಿನಗೆ ಸ್ತೋತ್ರ ದೇವರೇ. ನಿನ್ನ ನಾಮ ಮಹಿಮೆಗಾಗಿ ದೇವರೇ ಕರ್ತನೆ ನಮ್ಮ ನಡೆಸಲು ಬನ್ನಿರಿ. ನಿನ್ನ ಒಂದು ಪ್ರಸನ್ನತೆ ದೇವರೇ ಸ್ವಲ್ಪ ಬಿಡುಗಡೆ ಕೊಡುವಂಥದ್ದಾಗಿದೆ. ನೀನೇ ನಮ್ಮ ನಡೆಸಲು ಬಾ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ಏಸಯ್ಯ ಸ್ತೋತ್ರ. ರಿಖಲಮ ಶತುಕರಮ ಮಮ ಹಾಲೆಲೂಯಾ. ರಿಖಲಮ ಶಕೋರಮ ಕಲರತಕರಮ ಮಮ ಮಮ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ ದೇವರೇ. ರಾಜಾದಿರಾಜನೇ, ನಿನಗೆ ಸ್ತೋತ್ರ. 10,000ಗಳಲ್ಲಿ ಅತಿ ಶ್ರೇಷ್ಠನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ರಕ್ಷಕನು ಒಡೆಯನಾಗಿರುವ ದೇವರೇ, ನಿನಗೆ ಸ್ತೋತ್ರ ದೇವರೇ. ನಮಗೋಸ್ಕರ ಜನಿಸಿ ಬಂದ ರಕ್ಷಕರೇ, ನಿನಗೆ ಸ್ತೋತ್ರ ದೇವರೇ. ಏಸಯ್ಯ, ಪ್ರೀತಿ ಸ್ವರೂಪನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅತ್ಯಧಿಕವಾದ ಕೃಪೆಯನ್ನು ತೋರ್ಪಡಿಸಲು ದೇವರೇ ಶರೀರಧಾರೆಯಾಗಿ ಬಂದ ಆತನೇ, ನಿನಗೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಏಸಯ್ಯ ಆರಾಧನೆ ಆರಾಧನೆ ಆರಾಧನೆ. ರಿಬಶಕುಲ ಮಮ ಮಮ. ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ಉನ್ನತನೇ, ನಿನಗೆ ಸ್ತೋತ್ರ. ಸರ್ವಾಧಿಕಾರಿಯಾದ ದೇವರೇ ಏಸಯ್ಯ, ನಿನಗೆ ಸ್ತೋತ್ರ. ರಿಖಲಮ ಶಕೋಲಮ ಮಮ ಮಮ ಮಮ. ರಿಖತರಮ ಕಲರಮ ಶಕುರಮ ಮಮ ಮಮ. ಆರಾಧನೆ ಆರಾಧನೆ ಆರಾಧನೆ. ದೇವರೇ, ನಿನ್ನ ಪ್ರಸನ್ನತೆ ಸ್ಥಳವನ್ನು ಆವರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆಯ ಮೇಘದಿಂದ ಜನರನ್ನು ನಡೆಸುವ ವಿಧಾನಕ್ಕಾಗಿ ಸ್ತೋತ್ರ ದೇವರೇ. ಮುಂದಿನ ಹಾಡುಗಳಲ್ಲಿ, ಆರಾಧನೆಯಲ್ಲಿ, ವಾಕ್ಯದಲ್ಲಿ, ಪ್ರತಿ ವಿಷಯದಲ್ಲಿ ಕೂಡ ಈ ಸೆಲೆಬ್ರೇಷನಲ್ಲಿ ಕರ್ತನೆ ನೀನಿದ್ದುಕೊಂಡು ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇ ಆಮೇನ್ 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 ಆಮೇನ್. ಹಲ್ಲೆಲೂಯಾ. ಎಲ್ಲರೇ ಹಲ್ಲೆಲೂಯಾ. ಪ್ರತಿಯೊಬ್ಬರೇ ಹಲ್ಲೆಲೂಯಾ. ಎಲ್ಲ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಚಪ್ಪಲಿ ಸ್ತೋತ್ರ.
ರಕ್ಷಕನಾಗಿ ಜನಿಸಿದನು. ದಾವೀದನೂರಲ್ಲಿ ಯೇಸು ರಾಜನು ರಕ್ಷಕನಾಗಿ ಜನಿಸಿದನು. ರಾಜಾದಿರಾಜನು ಯೆಹೂದ್ಯ ರಾಜನು ಪರಲೋಕ ಮಾರ್ಗವಾಗಿ ಉದಯಿಸಿದ. ರಾಜಾದಿರಾಜನು ಯೆಹೂದ್ಯ ರಾಜನು ಪರಲೋಕ ಮಾರ್ಗವಾಗಿ ಉದಯಿಸಿದ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, we wish you a merry Christmas. Happy happy Christmas, we wish you a merry Christmas. ಎಲ್ಲ ನಮ್ಗೆ ಸ್ತೋತ್ರ. ಕತ್ತಲೆಯ ಜೀವಿತದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ದೇವರು ನಿಜವಾದ ಬೆಳಕಾಗಿ ಆತನ ಈ ಲೋಕಕ್ಕೆ ಜನಿಸಿದ್ದಾನೆ. ಸ್ತೋತ್ರ. ಆಮೆನ್. ಕತ್ತಲೆಯ ಜೀವಿತದಲ್ಲಿರುವವರಿಗೆ ನಿಜವಾದ ಬೆಳಕಾಗಿ ಉದಯಿಸಿದ. ಪರಲೋಕ ವಿಷಯವ ಸಾರಿ ಹೇಳಲು ಮರವನ್ನೇ ಬಿಟ್ಟು ಭೂಮಿಗೆ ಜನಿಸಿದ. ಕತ್ತಲೆಯ ಜೀವಿತದಲ್ಲಿರುವವರಿಗೆ ನಿಜವಾದ ಬೆಳಕಾಗಿ ಉದಯಿಸಿದ. ಪರಲೋಕ ವಿಷಯವ ಸಾರಿ ಹೇಳಲು ಮರವನ್ನೇ ಬಿಟ್ಟು ಭೂಮಿಗೆ ಜನಿಸಿದ. ಸಂತೋಷವೇ ಕ್ರಿಸ್ತನು ಜನಿಸಿದ ಸಂತೋಷವೇ, ಆನಂದವೇ ಆನಂದವೇ ನಮ್ಮ ಜೀವಿತದಿ ಆನಂದವೇಣ. ಸಂತೋಷವೇ ಸಂತೋಷವೇ ಕ್ರಿಸ್ತನು ಜನಿಸಿದ ಸಂತೋಷವೇ, ಆನಂದವೇ ಆನಂದವೇ ನಮ್ಮ ಜೀವಿತದಿ ಆನಂದವೇ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, we wish you a merry Christmas. Happy happy Christmas, we wish you a merry Christmas. ಸ್ತೋತ್ರ. ಆಮೆನ್. ಪಾಪದ ಮರಣದಲ್ಲಿ ಇರುವವರಿಗೆ ನಿಜವಾದ ಬಿಡುಗಡೆ ಉದಯಿಸಿತು. ನಿತ್ಯ ಜೀವದ ಮಾರ್ಗ ತೋರಲು ಸೃಷ್ಟಿಕರ್ತನು ಅಲ್ಪನಾದನು. ಪಾಪದ ಮರಣದಲ್ಲಿ ಇರುವವರಿಗೆ ನಿಜವಾದ ಬಿಡುಗಡೆ ಉದಯಿಸಿತು. ನಿತ್ಯ ಜೀವದ ಮಾರ್ಗ ತೋರಲು ಸೃಷ್ಟಿಕರ್ತನು ಅಲ್ಪನಾದನು. ಸಂತೋಷವೇ ಸಂತೋಷವೇ ಕ್ರಿಸ್ತನು ಜನಿಸಿದ ಸಂತೋಷವೇ, ಆನಂದವೇ ಆನಂದವೇ ನಮ್ಮ ಜೀವಿತದಿ ಆನಂದವೇಣ. ಸಂತೋಷವೇ ಸಂತೋಷವೇ ಕ್ರಿಸ್ತನು ಜನಿಸಿದ ಸಂತೋಷವೇ, ಆನಂದವೇ ಆನಂದವೇ ನಮ್ಮ ಜೀವಿತದಿ ಆನಂದವೇ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, we wish you a merry Christmas. Happy happy Christmas, we wish you a merry Christmas. ದಾವೀದನೂರಲ್ಲಿ ಯೇಸು ರಾಜನು ರಕ್ಷಕನಾಗಿ ಜನಿಸಿದನು. ಎಲ್ಲಸೇನ ದಾವೀದನೂರಲ್ಲಿ ಯೇಸು ರಾಜನು ರಕ್ಷಕನಾಗಿ ಜನಿಸಿದನು. ರಾಜಾದಿರಾಜನು ಯೆಹೂದ್ಯ ರಾಜನು ಪರಲೋಕ ಮಾರ್ಗವಾಗಿ ಉದಯಿಸಿದ. ರಾಜ
ರಾಜಾದಿರಾಜನು ಯೆಹೂದ್ಯ ರಾಜನು ಪರಲೋಕ ಮಾರ್ಗವಾಗಿ ಉದಯಿಸಿದ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ವಿ ವಿಶ್ ಯು ಅ ಮೆರಿ ಕ್ರಿಸ್ಮಸ್. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ವಿ ವಿಶ್ ಯು ಅ ಮೆರಿ ಕ್ರಿಸ್ಮಸ್. ಮತ್ತೊಂದು ಸಾರಿ ಹೇಳೋಣ, ಹ್ಯಾಪಿ ಆಮೆನ್. Hallelujah. ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ. ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ. ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ.
ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ, ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ, ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ, ಯೇಸು ಜನಿಸಿದನು ಬೆತ್ಲೆಹೇಮಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಎಲ್ಲರೂ ಸೇರೋಣ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ.
ಕಣ್ಣುಗಳು ಮುಚ್ಚಿ ನಾವು ದೇವರನ್ನ ಆರಾಧನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ಕೂಡ ನಮ್ಮ ನಿರ್ಮಾಣಿಕನಾದ ದೇವರನ್ನ ನಾವೆಲ್ಲರೂ ಸೇರಿ ಆರಾಧನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿದವರಾಗಿ ದೇವರನ್ನ ನಾವೆಲ್ಲರೂ ಹೃದಯಪೂರ್ವಕವಾಗಿ ಆತನ ಆರಾಧಿಸೋಣ. ಸ್ತೋತ್ರಂ 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 ರಿಖಲಭಾಷತಕ ರಿಖಲಭಾಷಕುರ ಮಮ ರಿಖಲಭಾಷಕುರದ ರಿಖಲ ಮಮ ಶಕುಲ ಮಕರತಮ ಶಕುರ ಮಮ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ರಿಖಲಮ ಶತಕರ ಬಾಕಲ ಮಕರತ ಶಕುರ ಮಮ ರಿದಕ ಶಮೋಕಲ ರಥಕ ಶಬುಕರ ಬಾಕಲ ಮಮ. ಸ್ತೋತ್ರಂ 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 ಸ್ತೋತ್ರಂ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಾಜಾಧಿರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರೀಶತು ಕರಮಮ ಹಲ್ಲೆಲೂಯಾ ಹಲ್ಲೆಲೂಯಾ. ಮನಶಕುಲ ಮಮ 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 Hallelujah, Hallelujah. యేసయ్యా పరిశుద్ధాత్మనే నినಗೆ స్తోತ್ರ. ರಿಕಮಲ ಶಮೋಕರತ ಕಲಬ ಮಮ 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 ರಿಕತಲ ಮಕರತ ಮಶಕುಲ ಮಮ 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 ರಿಕಮಲತ ಕರ ಮಮ 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 ಮಕರತ ಬಶಕುಲ ಮಮ ರಿಕಮಲ ರತ ಕಶಬು ಕಲ ಮಕರತ ಕಲ ಮಮ ಮಮ ರಿದಶತು ರಿವ ಮಮ ಮಮ యేసయ్యా. హల్లెలూయా. రిదకల మమ Hallelujah. ನನ್ನ ಜೊತೆಯಲ್ಲಿ ಇರುವವನು ಯೆಹೋವ ಶಮ್ಮ ದೇವರು. ಅವರೇ ಜೀವನ ಕೋಟೆಯು. ಯಾವ ಭಯವು ನನಗಿಲ್ಲ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ. ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ. ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ.
Hallelujah, hallelujah, ಯೇಸು ರಾಜ. ಎಲ್ಲರೂ ಸೇರಿ ಹೇಳೋಣ. Hallelujah, hallelujah, ಆಮೆನ್. ಯೇಸು ರಾಜ, ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ಬಾಳಲ್ಲಿ ಇರುವವರು ನೀವೇ, ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ. Hallelujah, 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 hallelujah. Hallelujah, hallelujah,
ರಾಜ. ಎಲ್ಲ ಸೇರೋಣ. Hallelujah, hallelujah, glory. Hallelujah, hallelujah, ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ಇರುವವರು ನೀವೇ, ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ. Hallelujah, hallelujah. ಎಲ್ಲ ಸೇರೋಣ. ಯೇಸು ರಾಜನೇ, ಯೇಸು ರಾಜ. Hallelujah, hallelujah. ಯೇಸು ರಾಜ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ನಡೆಸಿದ ನೀನೇನಯ್ಯ. ಆರಾಧನೆ ಆರಾಧನೆ ಆರಾಧನೆ. ಎಲ್ಲರೂ ಸೇರೋಣ. ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ ಅಯ್ಯ, ನನ್ನ ನಡೆಸುವ ನನ್ನ ನಡೆಸುವ ನನ್ನ ನಡೆಸುವ. ಯೆಹೋವರುವ ನನ್ನ ನಡೆಸುವ. ನನ್ನ ನಡೆಸುವ ನನ್ನ ಕುರುಬನೇ ನನ್ನ ನಡೆಸುವ. ನನ್ನ ಕುರುಬನೇ ಯೆಹೋವರುವ ಆರಾಧನೆ
ನನ್ನ ನಡೆಸಿದ ಒಂದು ಇಲ್ಲ ನಿನ್ನಿಂದೆಲ್ಲ ಸಾಧ್ಯವಯ್ಯ ನಿನ್ನಿಂದಾಗ ನಿನ್ನಿಂದೆಲ್ಲ ಸಾಧ್ಯವಯ್ಯ ಇದುವರೆಗೂ ನನ್ನ ನಡೆಸಿದ ಇದುವರೆಗೂ ನನ್ನ ನಡೆಸಿದ ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಇದುವರೆಗೂ ನಮ್ಮ ನಡೆಸಿದ ಆತನೇ ನಿನಗೆ ಸ್ತೋತ್ರ ದೇವರೇ. ಯಾವಾಗಲೂ ಕರ್ತಾದಿ ಕರ್ತ ನಮ್ಮನ್ನು ಬಲಪಡಿಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮ ನಿನಗೆ ಸ್ತೋತ್ರ ದೇವರೇ. ಏಸಯ್ಯ ನೀನು ಉನ್ನತವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ. ಯಾವಾಗಲೂ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ. ಅಯ್ಯ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಯೇಸುವೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಮಹೋನ್ನತನಾಗಿರುವ ದೈವ ನಿನಗೆ ಸ್ತೋತ್ರ ಕರ್ತನೆ. ಮೃತ್ಯುಂಜಯನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ ಮರಣದ ಮುಳ್ಳನ್ನು ಮುರಿದಾಕಿದಾತನೇ ಏಸಯ್ಯ ನಿನಗೆ ಸ್ತೋತ್ರ. ಇದುವರೆಗೂ ನಮ್ಮ ನಡೆಸಿದಾತನು ಇನ್ನು ಮುಂದೆ ಕೂಡ ನಮ್ಮ ನಡೆಸುವಾತನೇ ನಿನಗೆ ಸ್ತೋತ್ರ ದೇವರೇ. ಬಲಹೀನ ವೇಳೆಯಲ್ಲಿ ದೇವರೇ ನಿನ್ನ ಬಲವನ್ನು ಕೊಡಲು ಶಕ್ತನೇ ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನೀತಿಯ ರಾಚನೆ ನಿನಗೆ ಸ್ತೋತ್ರ ದೇವರೇ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. ನೀತಿಯ ರಾಚನೆ ನಿನಗೆ ಸ್ತೋತ್ರ ಏಸಯ್ಯ. ನೀನು ಯಾವಾಗಲೂ ಉತ್ತಮ ರೀತಿಯಲ್ಲಿ ನಮ್ಮನ್ನು ನಡೆಸಲು ಶಕ್ತನೇ. ಉತ್ತಮ ರೀತಿಯಲ್ಲಿ ದೇವರು ನಮ್ಮನ್ನು ಬಲಪಡಿಸಲು ಶಕ್ತನೇ. ಉತ್ತಮ ರೀತಿಯಲ್ಲಿ ದೇವರೇ ನೀನೇ ನಮ್ಮ ಜೊತೆಗೆ ಇದ್ದುಕೊಂಡು ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥನೆ ಮಾಡಿ ಈ ಆರಾಧನೆ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಜನರಿಗೆ ಸಂತೋಷ ಇದೆ ಆಯ್ತಾ? ಓಕೆ, ಯಜ್ಜನರ ಹತ್ರ ಬೈಬಲ್ ಐತೆ. ಬೈಬಲ್ ತೆಗಿರಿ, ವಾಕ್ಯ ಓದೋಣ. ಲೂಕಂಬರದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ ವಾಕ್ಯ ಓದ್ರಿ. 10, 11 ಓದೋಣ. ಲೂಕಂಬರದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ 11ನೇ ವಚನ ವಾಕ್ಯ ಓದ್ರಿ ಬೇಗ. ಆ ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವೀದನೊಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಕಣ್ಣುಗಳ ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ. ವಾಕ್ಯ ಕೇಳುವ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ನೀನು ಏನು ವಾಕ್ಯವನ್ನು ತಿಳಿಸಬೇಕೆಂದಿದೆಯೋ ತಿಳಿಯಪಡಿಸಿ, ನಿನ್ನ ಉದ್ದೇಶಗಳನ್ನು ತಿಳಿಯಪಡಿಸಿ ದೇವರೇ ನಿನ್ನ ಚಿತ್ತಾನುಸಾರವಾಗಿ ಎಲ್ಲರೂ ಕೂಡ ನಡೆಯುವಂತೆ ವಾಕ್ಯದ ಮೂಲಕ ಮಾತನಾಡಿ ದೇವರ ನನ್ನ ಮೂಲಕ ಕರ್ತನೆ ನನ್ನ ಬಾಯಿಗೆ ಬಾಯಾಗಿದ್ದು ನನ್ನ ಸ್ವರಕ್ಕೆ ಸ್ವರವಾಗಿದ್ದು ನೀನೇ ಸಭೆಗೆ ತಿಳಿಯಪಡಿಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಎಲ್ಲರೇ ಆಮೇನ್ 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 ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಸುರೇತಣ್ಣ ಹಲ್ಲೆಲೂಯಾ. ಗಮನಿಸ್ರಿ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವದೂತನು ಬಂದು ಕುರುಬರ ಹತ್ರ ಈ ಮಾತನಾಡ್ತಾ ಇದ್ದೇನೆ. ಗಮನಿಸ್ರಿ, ರಾತ್ರಿಯಲ್ಲಿ ಕುರುಬರು ಕುರುಕಾಯ್ತಿರುವಾಗ ಅವರ ಮಧ್ಯದಲ್ಲಿ ದೇವದೂತನು ಬಂದು ಹೇಳ್ತಾನೆ, ಆ ದೂತನು ಅವರಿಗೆ ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಏನಂತ ಹೇಳುತ್ತೆ, ದೇವದೂತನು ಬಂದು ಕುರುಬರಿಗೆ ಹೇಳಿದಂತೆ ಹೆದರಬೇಡ್ರಿ. ಮೊಟ್ಟ ಮೊದಲಾಗಿ ಏನಂತ ಹೇಳಿದೆ ಹೇಳ್ರಿ, ಏನು ಮಾಡಬೇಡ್ರಿ,
ಈ ಲೋಕದಲ್ಲಿ ಯಾರು ಭಯಪಡ್ತಾರೆ ಹೇಳ್ರಿ? ಯಾರಿಗೆ ಹೆದರಿಕೆ ಜಾಸ್ತಿ ಇರುತ್ತೆ ಹೇಳ್ರಿ? ಪ್ರಾಣ ಹೋಗುತ್ತನ್ನುವವನಿಗೆ ಹೆದರಿಕೆ ಇರುತ್ತೆ, ಭಯ ಇರುತ್ತೆ. ಹೌದಾ? ನನ್ನ ಪ್ರಾಣ ನಾಳೆ ಹೋಗುತ್ತೆ, ನನ್ನ ಪ್ರಾಣ ಹಿಂಗಾಗುತ್ತೆ, ಯಾರಾದ್ರೂ ನಮ್ಮನ್ನ ಸಾಯಿಸ್ತಾರೆ ಅಂದರೆ ಭಯ ಇರ್ತಾ ಇಲ್ಲ. ಅದಕ್ಕೋಸ್ಕರ ಗಮನಿಸ್ರಿ, ಈ ಲೋಕದಲ್ಲಿ ಬಹಳ ಜನರು ನನಗೆ ಮರಣದ ಭಯ ಇದೆ, ನೀವೇನು ಮಾಡಬೇಕು? ಜನರನ್ನ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾರೆ, ಮಾತು ನನಗೆ ಭದ್ರತೆ ಕೊಡ್ರಿ, ನನಗೆ ಕಾವಲಾಗಿ ಕೆಲವ್ರನ್ನ ಪೊಲೀಸ್ ಅಧಿಕಾರಿಗಳ ನೇಮಿಸ್ರಿ, ನಮಗೇನು ಬೇಕು? ಭದ್ರತೆ ಬೇಕು ಅಂತೇಳಿ ಏನು ಮಾಡ್ತಾರೆ ಹೇಳ್ರಿ? ಎದುರುವವರು ಏನು ಮಾಡ್ತಾರೆ? ಲೆಟರ್ ಕಳಿಸ್ತಾರ ಸರ್ಕಾರಕ್ಕೆ. ಹಲ್ಲೆಲೂಯಾ. ಇಲ್ಲಿ ಗಮನಿಸುವುದಾದ್ರೆ ಕುರುಬರಿಗೆ ಏನು ಹೆದರಿಕೆ ಐತೆ? ಕುರುಬರ್ನ ಹೆಜ್ಜನ್ ನೋಡ್ರಿ. ಕುರುಬರ್ ಅಂದ್ರೆ ಏನು? ನಾನು ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ನಾನು ಹೇಳ್ತಿರೋದು ಆ ವೃತ್ತಿ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಕುರುಬರು ಕುರಿ ಕಾಯ್ತಾ ಇರ್ತಾರಲ್ಲ, ಅವ್ರ ಹೆಜ್ಜೆನ ನೋಡ್ರಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ನಾನು. ಕೇಳಿದಿರಾ? ನೋಡಿದಿರಾ? ಎಲ್ಲಿರ್ತಾರ ಅವರು? ಅಡವಿಯಲ್ಲಿ ಒಂದು ಇದಾಕಿ ಟೆಂಟ್ ಹಾಕೊಂಡು ಅಲ್ಲಿ ಕುರಿಗಳನ್ನು ಸಾಕ್ತಾ ಮೇಯಿಸುತ್ತಾ ಇರ್ತಾರೆ. ಹಲ್ಲೆಲೂಯಾ. ಆ ಕುರುಬರ ಬಗ್ಗೆ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಕುರುಬರು ರಾತ್ರಿ ವೇಳೆಯಲ್ಲಿ ಕುರಿಗಳನ್ನು ಕಾಯುತ್ತಿರುವಾಗ ಗಮನಿಸಿರಿ ಪ್ರೀತಿಯುಳ್ಳ ದೇವಚಂದ್ರೆ, ಆ ಜನರ ಮಧ್ಯದಲ್ಲಿ ದೇವದೂತನು ಬಂದು ಹೇಳ್ದ, ಹೆದರಬೇಡ್ರಿ. ಆಮೇನ್. ಹಲ್ಲೆಲೂಯಾ. ಯಾಕೆಂದ್ರೆ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ಪ್ರವಾದಿಗಳಿದ್ದಾರೆ. ಯಾರಿದ್ದಾರೆ ಹೇಳ್ರಿ? ಪ್ರವಾದಿಗಳಿದ್ದಾರೆ, ಯಾಜಕರಿದ್ದಾರೆ, ಲೇವಿಯರಿದ್ದಾರೆ. ಹಲ್ಲೆಲೂಯಾ. ಇವರೆಲ್ಲರಿದ್ರು ಕೂಡ ಹೆದರುವಿಕೆ ಇತ್ತು. ಏನ್ ಹೆದರ್ತಾ ಇದ್ರಂದ್ರೆ, ಪಾಪ ಮನುಷ್ಯನೇನು ಕೊಡುತ್ತೆ? ಮರಣ ಕೊಡುತ್ತೆ. ಪಾಪ ಏನ್ ಕೊಡುತ್ತೆ ಹೇಳ್ರಿ? ಮರಣ ಕೊಡುತ್ತೆ. ಹಲ್ಲೆಲೂಯಾ. ಪ್ರವಾದಿಗಳು ಬಂದ್ರು. ಪ್ರವಾದಿಗಳು ಕೂಡ ಯೇಸು ಸ್ವಾಮಿಯ ಪ್ರೀತಿ ಬಗ್ಗೆ, ಯೆಹೋವ ದೇವರ ಪ್ರೀತಿ ಬಗ್ಗೆ, ಪರಿಶುದ್ಧಾತ್ಮ ದೇವರ ಪ್ರೀತಿ ಬಗ್ಗೆ ಸಾರಿ ಹೇಳಿದ್ರು ಅವರು ಕೂಡ. ಆದ್ರೂ ಜನರಿಗೆ ಭಯ ಇತ್ತು. ಆದ್ರೂ ಜನರಿಗೆ ಏನಿತ್ತು ಹೇಳ್ರಿ? ಭಯ ಇತ್ತು. ಹಲ್ಲೆಲೂಯಾ. ಯಾಕೆಂದ್ರೆ ಸಾರುವವರು ಪ್ರವಾದಿಗಳ DNA ಅಲ್ಲಿ, ಯಾಜಕರ DNA ಅಲ್ಲಿ ಮತ್ತು ಲೇವಿಯರ DNA ಅಲ್ಲಿ ಆದಾಮ್ ಅವ್ವಳ ರಕ್ತ ಹರಿತಾ ಬರ್ತಾ ಇತ್ತು. ಹಲ್ಲೆಲೂಯಾ. ಏನಾಗ್ತಿತ್ತು ಹೇಳ್ರಿ? ಆದಾಮ್ ಅವ್ವಳ ರಕ್ತ ಹರಿತಾನೆ ಇತ್ತು. ಹಲ್ಲೆಲೂಯಾ. ಯಾಕಂದ್ರೆ ಆದಾಮ್ ಅವ್ವ ಮಗನ ಹುಟ್ಟಿದ ಮೇಲೆ ಗಮನಿಸ್ರಿ, ಆ ಅಣ್ಣನ ತಿನ್ನಲಿಲ್ಲ, ಇನ್ನು ಮಕ್ಕಳೇ ಹುಟ್ಟಿಲ್ಲ, ಅವಾಗ್ಲೇ ಅವ್ರು ಏನ್ ಮಾಡಿದ್ರು ಹೇಳ್ರಿ? ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣು ತಿಂದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಜನ್ಮ ಪಾಪ ಅನ್ನುವಂಥದ್ದು ಪ್ರತಿ ಮಾನವನಿಗೆ ಬರ್ತಾನೇ ಇದೆ. ಹಲ್ಲೆಲೂಯಾ. ಅದು ಯಾಜಕರಾಗಿರ್ಲಿ, ಪ್ರವಾದಿಗಳಾಗಿ ಯಾರೇ ಆಗಿರ್ಲಿ, ಗಮನಿಸ್ರಿ, ನೀತಿವಂತನಿಲ್ಲ ಒಬ್ಬನಾದ್ರಿಲ್ಲ ಅಂತೇಳಿ ವಾಕ್ಯ ಹೇಳುತ್ತೆ. ಆದ್ರೆ ಅವರೆಲ್ಲರೂ ಕೂಡ ದೇವರ ಮಾತನ್ನು ಕೇಳಿ ದೇವರ ವಾಕ್ಯಾನುಸಾರವಾಗಿ ನಡೆದು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳಾಗಿ ಇದ್ರು. ಹಲ್ಲೆಲೂಯಾ. ಹಂಗಿರುವಾಗಲೂ ಕೂಡ ಅವ್ರು ಎಷ್ಟೇ ಬೋಧನೆ ಮಾಡಲಿ ಜನರು ದೇವರ ಕಡೆಗೆ ಸರಿಯಾಗಿ ತಿರುಗುತ್ತಾ ಇರಲಿಲ್ಲ. ಹಲ್ಲೆಲೂಯಾ. ಅವರೆಲ್ಲರಿಗೆ ಹೆದರಿಕೆ ಇತ್ತು. ಏನಂದ್ರೆ ಮರಣದ ಭಯ. ಹಲ್ಲೆಲೂಯಾ. ಏನಿತ್ತು ಹೇಳ್ರಿ? ಮರಣದ ಭಯ. ಆ ಮರಣ ಯಾವುದರಿಂದ ಬರುತ್ತೆ? ಪಾಪ ಮಾಡುವುದರಿಂದ ಮರಣ ಬರುತ್ತೆ. ಹಲ್ಲೆಲೂಯಾ. ಯಾವುದರಿಂದ ಮರಣ ಬರುತ್ತೆ ಹೇಳ್ರಿ? ಯಾವುದರಿಂದ ಮರಣ ಬರುತ್ತೆ? ದೇವರು ಮನುಷ್ಯನ ಸೃಷ್ಟಿ ಮಾಡಿದಾಗ ಗಮನಿಸ್ರಿ, ಮರಣ ಇದ್ದಿಲ್ಲ. ಆದಾಮನ ಸೃಷ್ಟಿ ಮಾಡಿದಾಗ ಏನಿದ್ದಿಲ್ಲ ಹೇಳ್ರಿ? ಬದುಕುವ ಪ್ರಾಣಿಯಾಗಿದ್ದೇನೆ. ಹಲ್ಲೆಲೂಯಾ. ಮರಣ ಇದ್ದಿಲ್ಲ. ಯಾವಾಗಾದ್ರೆ ಇವರು ಪಾಪ ಮಾಡಿದ್ರು, ಯಾವಾಗಾದ್ರೆ ಸೈತಾನ ಮಾತಿಗೆ ಒಳಗಾಗಿ, ಸೈತಾನ ಮಾತಿಗೆ ಕಿವಿಗೊಟ್ಟು ಆ ಒಳ್ಳೆದರ ಕೆಟ್ಟದ ಅರಿವನ್ನು ಹುಟ್ಟಿಸುವ ಹಣ್ಣನ್ನು ತಿಂದ್ರು, ಅವಾಗಿಂದ ಅವರ ಜೀವನ ಶೈಲಿ ಕಷ್ಟ ಬಂತು. ಭೂಮಿ ಮೇಲೆ ಕಷ್ಟ ಪಡಬೇಕಾಗಿತ್ತು. ಆಮೇಲೆ ಸ್ತ್ರೀ ಪ್ರಸವ ವೇದನೆ ಪಡಬೇಕಾಗಿತ್ತು. ಮಕ್ಕಳ ಹೇರಬೇಕಾದ್ರೆ ಹೆರಿಗೆ ಸಮಯದಲ್ಲಿ ತಾಯಿ ಏನಾಗ್ತದೆ ಹೇಳ್ರಿ? ಬಹಳಷ್ಟು ವೇದನೆ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಡಾಕ್ಟರ್ ಹೇಳ್ತಾರೆ, ಅವರಿಗೆ ಜೀವ ಹೋಗಿ ಮತ್ತೆ ಬಂದಂಗಾಗತ್ತಂತೆ. ಅದಿದ್ದಿಲ್ಲ ಮೊದಲು. ಯಾವಾಗ ತಿಂದ್ರು ಅವಾಗಿಂದ ಸ್ಟಾರ್ಟ್ ಆಯ್ತು. ಹಲ್ಲೆಲೂಯಾ. ಅದಾದ್ಮೇಲೆ ಅವರಿಗೆ ಸಾವು ಕೂಡ ಪ್ರಾರಂಭವಾಯ್ತು. ಹಲ್ಲೆಲೂಯಾ. ಈಗ ಗಮನಿಸುವುದಾದ್ರೆ ಹೆದರಬೇಡ್ರಿ ಎಂಬುದಾಗಿ ದೂತನು ಹೇಳ್ದ. ಯಾರಿಗೆ? ಕುರಿಗಳನ್ನು ಕಾಯುವ ಕುರುಬರಿಗೆ. ಹಲ್ಲೆಲೂಯಾ. ಹೆದರಬೇಡ್ರಿ. ಮುಂದೆ ಹೇಳುತ್ತೆ, ಕೇಳಿರಿ. ಯಾಕೆ ಹೆದರಬಾರ್ದು? ಮುಂದೆ ಹೇಳುತ್ತೆ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದ್ರೆ, ಇವತ್ತು ಪಾಪಗಳನ್ನು ರಕ್ಷಿಸಲು, ಹಲ್ಲೆಲೂಯಾ, ಪಾಪಿಗಳನ್ನು ಏನ್ ಮಾಡಲು? ಕ್ಷಮಿಸಲು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಯಾರು ಹುಟ್ಟಿದ್ದಾರೆ ಹೇಳ್ರಿ? ಪಾಪದಿಂದ ಬಿಡುಗಡೆ ಕೊಡುವ ರಕ್ಷಕನು ಈ ಭೂಲೋಕಕ್ಕೆ ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಏನಾಗಿದೆ ಆತನು? ಪಾಪದಿಂದ ಬಿಡುಗಡೆ ಕೊಡಲು ಈ ಲೋಕಕ್ಕೆ ಮಾತಾಡಬೇಕು. ಏನಾಗಿ ಬಂದಿದ್ದಾನೆ? ರಕ್ಷಕನಾಗಿ ಈ ಭೂಲೋಕಕ್ಕೆ ಬಂದಿದ್ದಾನೆ. ಆಮೇನ್. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಸಂತೋಷ ಪಡುವ ದಿನ. ಇದು ಯಾವ ದಿನ ಹೇಳ್ರಿ? ಯಾರಿಗೆಲ್ಲ ಸಂತೋಷ ಐತೆ? ಅವತ್ತು ಕುರುಬರಿಗೆ ಸಂತೋಷ ಅಂತೆ. ಯಾಕಂದ್ರೆ ಒಂದು ಸಾರಿ ದೇವದೂತ ಹೇಳತ್ತಲ್ಲೇ ಅವ್ರು ಏನ್ ಮಾಡಿದ್ರು ಗೊತ್ತಾ? ಮೊಟ್ಟ ಮೊದಲಾಗಿ ಸುವಾರ್ತೆ ಸಾರಿದ ದೇವದೂತ. ಅದರಾದ ಮೇಲೆ ನೆಕ್ಸ್ಟ್ ಸುವಾರ್ತೆ ಸಾರಿದ ಯಾರಾದ್ರೂ ಇದಾರೆ ಅಂದ್ರೆ ಅದು ಕುರುಬರು. ಹಲ್ಲೆಲೂಯಾ. ಕುರಿಗಳನ್ನು ಕಾಯುವ ಕುರುಬರು ಸುವಾರ್ತೆ ಸಾರಿದ್ರೆ ಯೇಸು ಸ್ವಾಮಿ ಬಗ್ಗೆ. ಆಮೆನ್. ಅವ್ರು ಆ ವಾಕ್ಯನ ಮುಚ್ಚಿಟ್ಕೊಳ್ಳಿಲ್ಲ. ವಾರ ವಾರ ಕೇಳಿದ ವಾಕ್ಯ ನಾವು ಹೆಂಗ್ ಮುಚ್ಚಿಟ್ಕೊಳ್ತೀವೋ, ಹೆಂಗ್ ಮರಿತೇವೋ ಹಂಗ್ ಮರಲಿಲ್ಲ. ಅವರು ಒಂದು ಸಾರಿ ಕೇಳಿದ ಮೇಲೆ ಗಮನಿಸ್ರಿ, ನಿಮ್ಗಾದ್ರೆ ಗಮನಿಸ್ರಿ, ನಾನು ಕಾಣ್ತಾ ಇದ್ದೀನಲ್ಲ, ನಿಮಗೆ ಕಾಣ್ತಾ ಇದ್ದೀನ ಇಲ್ಲ? ಹಲ್ಲೆಲೂಯಾ. ದೇವದೂತನ ಬಂದು ಅವ್ರಿಗೆ ಕೂಡ ಕಾಣಿಸ್ಕೊಂಡು, ಅದು ಹೆಂಗ ಬೆಳಕಿನ ದೋಪಾದಿಯಲ್ಲಿ ಹಲ್ಲೆಲೂಯಾ ಕಾಣಿಸ್ಕೊಂಡು ಹೇಳ್ದ, ಈಗೋ ಕುರುಬರೇ ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೀನಿ. ಅದೇನೆಂದ್ರೆ, ಇವತ್ತು ದಾವೀದನೋರಲ್ಲಿ ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನೇ ಕರ್ತನಾಗಿರುವ ಕ್ರಿಸ್ತನು. ಹಲ್ಲೆಲೂಯಾ. ಇವತ್ತು ನಾವು ಗಮನಿಸುವುದಾದ್ರೆ ಆ ಕುರುಬರು ಸುವಾರ್ತೆ ಸಾರಿದ್ರು. ಅದೇ ರೀತಿ ನಾವು ಸಾರ್ತಾ ಇದ್ದೀವಾ? ಪ್ರತಿ ವಾರ ವಾಕ್ಯ ಕೇಳ್ತೀವಿ, ಸಾರ್ತಾ ಇದ್ದೀವಾ? ಕ್ರಿಸ್ಮಸ್ ಹಬ್ಬ ಬಂದ್ರೆ ಬಹಳ ಜನರು ಹೆಂಗೋ ಇರ್ತಾರ. ಮತ್ತೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಗಮನಿಸಿ ಪ್ರೀತಿಯುಳ್ಳ ದೇವ ಜನರೇ, ಯಾಕೆ ಒಬ್ಬ ಮನುಷ್ಯನಿಗೆ ಸಂತೋಷ ಬರುತ್ತೆ? ಅಲ್ಲಿ ಯಾಕೆ ದೇವದೂತನ ಹೇಳ್ದ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಯಾಕೆ ಜನರಿಗೆ ಸಂತೋಷ? ಹಲ್ಲೆಲೂಯಾ, ಹಲ್ಲೆಲೂಯಾ. ಜನರಿಗೆ ಯಾಕೆ ಸಂತೋಷ ಹೇಳ್ರಿ? ಮಾತಾಡಬೇಕು. ಜನರಿಗೆ ಯಾಕೆ ಸಂತೋಷ? ಯೇಸು ಸ್ವಾಮಿ ಹುಟ್ಟಿನ ಸಂತೋಷ? ನೀವು ನಿಮಗೆ ಕೇಳಿದ್ರೆ ಹಂಗೆ ಹೇಳ. ನೀವು ಯಾಕೆ ಸಂತೋಷ ಅಂದ್ರೆ ಹೊಸ ಬಟ್ಟೆ ಕಿಂದ್ವಲ್ಲ, ಅದಕ್ಕೆ ಸಂತೋಷ. ಯಾಕೆ ಸಂತೋಷ ಅಂದ್ರೆ ಮನೆಗೆ ಬಾದುಷ್ ಮಾಡಿವಿ, ಮನೆಗೆ ಲಡ್ಡು ಮಾಡಿವಿ, ಬೂಂದಿ ಮಾಡಿವಿ, ಕರ್ಜಿಕಾಯಿ, ಕರಿಗೇಡು, ಮರಿಗೇಡು, ಹೊರಗೇಡು ಎಲ್ಲ ಮಾಡ್ಕೊಂಡಿವಿ, ಇದಕ್ಕೆ ಸಂತೋಷ ಅಂತೀರ? ಅಲ್ಲಿ ದೂತನ ಹೇಳಿರುವ ಮಾತಿಗೆ ಕೆಲವು ಅರ್ಥಗಳಿವೆ. ಹಲ್ಲೆಲೂಯಾ. ಯಾಕೆ ಜನರಿಗೆಲ್ಲ ಮಹಾ ಸಂತೋಷ ಅಂದ್ರೆ, ಅವರು ಪ್ರವಾದಿಗಳ ಮೂಲಕ ಕೆಲವೊಂದು ವಾಕ್ಯಗಳನ್ನು ಕೇಳಿದ್ರು. ಅವ್ರು ಏನ್ ಮಾಡಿದ್ರು ಹೇಳ್ರಿ? ಅವ್ರು ಮರ್ತಿರ್ಲಿಲ್ಲ. ಅವ್ರು ಏನ್ ಮಾಡಿದಿರ್ಲಿ ಹೇಳ್ರಿ? ಏನ್ ಮಾಡಿಲ್ಲ ಅವರು? ಮರ್ತಿಲ್ಲ. ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ. 2 ದಿನ ಹಿಂದೆ ಯಾವ ವಾಕ್ಯ ಹೇಳಿದೆ ಹೇಳ್ರಿ? 2 ದಿನ ಮುಂದೆ ಹೇಳಿದು ವಾಕ್ಯನೇ ಮರ್ತು ಬಿಟ್ಟಿವಿ. ಆದರೆ ಕುರುಬರಿಗೆ ಮಹಾ ಸಂತೋಷ ಉಂಟು ಮಾಡೋ ಶುಭ ಸಮಾಚಾರ ಅದೇನಂದ್ರೆ, ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ 700 ವರ್ಷದ ಹಿಂದೆ, ಅಲ್ಲಿಂದ ಮತ್ತೆ ಯೆಶಾಯ ಆದ್ಮೇಲೆ ಮೀಕಾ ಪ್ರವಾದಿ, ಇವರೆಲ್ಲರೂ ಗಮನಿಸ್ರಿ, ಯೇಸು ಸ್ವಾಮಿ ಹುಟ್ಟುತ್ತಾನೆಂಬುದಾಗಿ, ಇಮ್ಮಾನುಯೇಲ್ ದೇವ್ರು ಹುಟ್ಟುತ್ತಾನೆಂಬುದಾಗಿ, ಕನ್ಯೆ ಮರಿಯ ಗರ್ಭದಲ್ಲಿ ಯೇಸು ಹುಟ್ಟುತ್ತಾನೆಂಬುದಾಗಿ, ಮರಿ ಅಂತ ಬದಲ ಒಟ್ಟು ಕನ್ಯೆಯಲ್ಲಿ ಹುಟ್ಟುತ್ತಾನೆಂಬುದಾಗಿ ಪ್ರವಾದನೆ ವಾಕ್ಯಗಳಿವೆ. ಯಾವಿದೆ ರೀ? ಅವುಗಳನ್ನು ಎದುರು ನೋಡ್ತಾ ಇದ್ದಾರೆ ಜನರೆಲ್ಲರೂ. ಹಲ್ಲೆಲೂಯಾ. ತೆಗೆದು ವಾಕ್ಯ ಓದೋಣ. ಪ್ರವಾದನೆ ವಾಕ್ಯಗಳನ್ನು ದೇವರು ನೆರವೇರಿಸಲು ಬಂದಿದ್ದಾನೆ. ವಾಕ್ಯ ಓದೋಣ. ಮೀಕ ಪ್ರವಾದನೆ ಪುಸ್ತಕ 5ನೇ ಅಧ್ಯಾಯ 2ನೇ ವಚನ, ಯೆಶಾಯ ಪ್ರವಾದನೆ ಪುಸ್ತಕ 7ನೇ ಅಧ್ಯಾಯ 14ನೇ ವಚನ, ಯೆಶಾಯ ಪ್ರವಾದನೆ ಪುಸ್ತಕ 9ನೇ ಅಧ್ಯಾಯ 2ನೇ ವಚನ. ಬೇಗ ಬೇಗ ಮೂವರು ತೆಗೆದು ಬೇಗ ಬೇಗ ಓದಬೇಕು. ಮೀಕ ಪ್ರವಾದನೆ ಪುಸ್ತಕ 5:2 ಒಬ್ರು ಓದ್ರಿ. ಯೆಶಾಯ ಪ್ರವಾದನೆ ಪುಸ್ತಕ 7:14 ಒಬ್ರು ಓದ್ರಿ. ಯೆಶಾಯ ಪ್ರವಾದನೆ ಪುಸ್ತಕ 9:2ನೇ ವಚನ ನಾವು ಓದೋಣ. ಮೀಕ ಪ್ರವಾದನೆ ಪುಸ್ತಕದಲ್ಲಿ ಬರಿತಾ ಇದ್ದಿ ಮಾತು, ಎಫ್ರಾದದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವರು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನು ಹೊರಡನವಾದ ಮೂಲವು ಪುರಾತನವು ಅನಾದಿಯೂ ಆದದ್ದು. ಹಲ್ಲೆಲೂಯಾ. ನೆಕ್ಸ್ಟ್ ಯೆಶಾಯ ಬರೆದ ಪ್ರವಾದನೆ ಪುಸ್ತಕ 7:14 ಹೋದ್ರಿ. ನಾನು ನಿಮಗೆ ತೈ ಅಂತ 3 ಸಾರಿ ಗಂಟ್ಲ ಹರಿಸ್ಕೊಂಡು ಹೇಳಿದ್ರು ಕೂಡ ಇನ್ನು ಇವಾಗ ತೈತದ್ರಿ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುಯೇಲ್ ಎಂದು ಹೆಸರಿಡುವಳು. 9:2 ಓದ್ರಿಗ. ಯೆಶಾಯ 9:2 ಓದ್ರಿ ಬೇಗ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿದ್ದು, ಕಾರ್ಗತ್ತಲಾದ ದೇಶದವರಿಗೆ ಪ್ರಕಾಶ ಹೊಳೆಯಿತು. ಹಲ್ಲೆಲೂಯಾ. ಇವೆಲ್ಲ ಯಾವ ವಾಕ್ಯಗಳು ಹೇಳ್ರಿ? ಇವೆಲ್ಲ
ಯೇಸು ಸ್ವಾಮಿ ಹುಟ್ಟುತ್ತಾನೆ, ಹಿಂಗೆ ಹುಟ್ಟುತ್ತಾನೆ, ಈ ರೀತಿ ಹುಟ್ಟುತ್ತಾನೆ ಅಂತೇಳಿ ಬರೆಯಲ್ಪಟ್ಟ ಮಾತುಗಳಿವು. ಹಲ್ಲೆಲೂಯಾ. ಯೇಸು ಸ್ವಾಮಿ ಇನ್ನೂ ಹುಟ್ಟಿಲ್ಲ. ಹುಟ್ಟುವುದಕ್ಕಿಂತ 106 ವರ್ಷಗಳ ಹಿಂದೆನೆ ಈ ಮಾತುಗಳು ಬರೆಯಲ್ಪಟ್ಟಿದೆ. ಈ ಮಾತುಗಳನ್ನು ಪ್ರತಿ ಯಹೂದದ ಜನರು, ಪ್ರತಿ ಇಸ್ರಾಯೇಲ್ ಜನರು, ಪ್ರತಿ ದೇವ ಮಕ್ಕಳು ಆ ವಾಕ್ಯಗಳನ್ನು ನೆನೆಸಿಕೊಂಡು ಎದುರು ನೋಡ್ತಾ ಇದ್ದಾರೆ. ಯಾವಾಗ ಮೆಸ್ಸಿಯನು ಬರುತ್ತಾನೆ, ಯಾವಾಗ ಕನ್ಯೆ ಮರಿಯ ಗರ್ಭದಲ್ಲಿ ಯೇಸು ಹುಟ್ಟುತ್ತಾನೆ, ಯಾವಾಗ ಕನ್ಯೆಯ ಗರ್ಭದಲ್ಲಿ ಯೇಸು ಹುಟ್ಟುತ್ತಾನೆ ಎಂಬುದಾಗಿ ಅದೆಷ್ಟೋ ಜನರು ಎದುರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆತನು ಹುಟ್ಟುವುದರಿಂದ ಪಾಪಗಳು ಪರಿಹಾರವಾಗುತ್ತವೆ. ಆಮೆನ್. ಹಲ್ಲೆಲೂಯಾ. ಆತನು ಹುಟ್ಟುವುದರಿಂದ ಸಕಲ ಸೈತಾನನ ಕಾರ್ಯಗಳು ಲಯವಾಗ್ತವೆ. ಆಮೆನ್. ಹಲ್ಲೆಲೂಯಾ. ಗಮನಿಸ್ರಿ, ಇದನ್ನು ಎಲ್ಲ ಎದುರು ನೋಡ್ತಿರುವ ಜನರಿಗೆ ಈ ಶುಭ ಸಮಾಚಾರ ಬಂತು. ಆಮೆನ್. ಈಗ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಏನಂದ್ರೆ, ಅದೆಷ್ಟೋ ಜನರು ಇಲ್ಲಿ ಕೂತಿರುವ ನಿಮ್ಮೆಲ್ಲರೂ ಆನ್ಲೈನಲ್ಲಿ ಆರ್ಡರ್ ಮಾಡಿರ್ತೀರ. ಏನಾದರೂ ಒಂದು ಆರ್ಡರ್ ಮಾಡಿರ್ತೀರ ಅನ್ಕೊಳ್ರಿ. ಆರ್ಡರ್ ಮಾಡ್ರಿ, ಸುಮ್ಮನೆ ಆಗ್ಬಿಟ್ಟಿರ್ತೀರ. ಅದು ಬೇಗ ಬಂದಿಲ್ಲ, ಏನಾಗುತ್ತೆ ಹೇಳ್ರಿ? ಅದೇ ಯಾಕ ಕೆಲವೊಬ್ಬರು ಲಾಟ್ರಿ ಆಡ್ತಾರೆ. ಲಾಟ್ರಿ ಗೊತ್ತಾ? ಲಾಟ್ರಿ ಗಮನಿಸ್ರಿ. ಈಗ ನಾನು ಹೇಳೋ ಮಾತೇನಂದ್ರೆ, ಲಾಟ್ರಿ ಆಡ್ತಾರೆ ನೋಡಿಲ್ಲ, ಲಾಟ್ರಿ ತಗೊಂಡ್ಬರ್ತಾರೆ. ಏನು ಮಾಡ್ತಾರೆ ಹೇಳ್ರಿ? ಅದನ್ನ ಎದುರು ನೋಡ್ತಿರ್ತಾರೆ. ಯಾವ ನಂಬರ್ ಬಂತು ಅದು ಎಷ್ಟೋ ಜನರು ಎದುರು ನೋಡ್ತಾರ ತಗೊಂಬಂದ್ಮೇಲೆ ಎದುರು ನೋಡ್ತಾರಲ್ಲ. ಅದೇ ಲಾಟ್ರಿ ಹೊಡಿತಂದ್ರೆ ಅವನಿಗೆ ಸಂತೋಷ ಇರುತ್ತಾ, ನೋವಿರುತ್ತಾ? ರೈಟ್. ಗಮನಿಸ್ರಿ ಪ್ರೀತಿಗಳ ದೇವಚಂದ್ರೆ, ಈ ಪ್ರವಾದಿನ ವಾಕ್ಯಗಳೆಲ್ಲವನ್ನು ಕೂಡ ಅವ್ರು ಎಲ್ಲಿ ಇಟ್ಕೊಂಡ್ರೆ ಹೇಳ್ರಿ? ನೆನಪಿನಲ್ಲಿ, ಹೃದಯದಲ್ಲಿ ಇಟ್ಕೊಂಡ್ರ. ಮತ್ತು ಅದಕ್ಕೋಸ್ಕರ ಆ ಶುಭ ಸಮಾಚಾರ ಏನೆಂಬುದಾಗಿ ತಿಳ್ಕೊಂಡು ಸಂತೋಷ ಪಡಬೇಕೆಂಬುದಾಗಿ ದೇವದೂತನ ಬಂದು ಹೇಳ್ದ, ಹೀಗೋ ಕೇಳ್ರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ ಏನೆಂದ್ರೆ, ಇವತ್ತು ಯಹೂದದ ಬೆತ್ಲೆಹೇಮ್ನಲ್ಲಿ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಆತನ ಯಾರಂತೆ? ಕರ್ತನಾಗಿರುವ ಕ್ರಿಸ್ತನು. ಹಲ್ಲೆಲೂಯಾ. ಈಗ ನಾವು ವಾಕ್ಯ ಕೇಳೋದಾದ್ರೆ, ನಮ್ಮೆಲ್ಲರ ಜೀವಿತಕ್ಕೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಜನಿಸಿದ್ದಾನೆ. ಆಮೆನ್. ಅಂದ್ರೆ ಅರ್ಥ ಮಾಡ್ರಿ, ಆತನು ಮಾತು ಕೊಟ್ಟ ಮೇಲೆ ತಪ್ಪಿಸಿಲ್ಲ. ಪ್ರವಾದಿಗಳು ಹೇಳಿದ್ರು ಬರ್ತಾನೆ ಅಂತೇಳಿ, ಬಂದ ಇಲ್ಲ. ಮಾತಾಡ್ರಿ, ಬಂದ ಇಲ್ಲ. ಅದಕ್ಕೆ ಅವರಿಗೆ ಸಂತೋಷ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಏನಾದರೂ ಮಾತು ಕೊಟ್ಟಿದ್ದಾನಂದ್ರೆ ಅದನ್ನು ಖಂಡಿತ ಆತ ನೆರವೇರಿಸುತ್ತಾನೆ. ಆಮೆನ್. ಮನುಷ್ಯರು ತಪ್ಪಿಸಬಹುದೇನೋ, ಆದರೆ ದೇವರು ತಪ್ಪಿಸೋದಿಲ್ಲ. ಹಲ್ಲೆಲೂಯಾ. ಅದು ಎಷ್ಟು ವರ್ಷನಾಗ್ಲಿ ದೇವರು ಖಂಡಿತ ನೆರವೇರಿಸುತ್ತಾನೆ. ಆಮೆನ್. ಮಾತು ಕೊಟ್ಟವನು ಮಾತು ತಪ್ಪಿಸಿಕೊಳ್ಳಲಾರದ ದೇವರು ಸಜೀವವುಳ್ಳ ದೇವರು. ಆಮೆನ್. ಹಲ್ಲೆಲೂಯಾ. ಈಗ ಗಮನಿಸುವುದಾದ್ರೆ ಪ್ರೀತಿಯುಳ್ಳ ದೇವಜನರೇ, ಅವರೆಲ್ಲರಿಗೆ ಯಾಕೆ ಸಂತೋಷ ಅಂದ್ರೆ ಪ್ರವಾದನ ವಾಕ್ಯಗಳೇನಾಗಿದೆ? ನೆರವೇರ್ತಾ ಇದೆ ಅಂತೇಳಿ ಸಂತೋಷ ಅವರಿಗೆ. ಆಮೆನ್. ಪ್ರವಾದನ ವಾಕ್ಯಗಳಲ್ಲಿ ದೇವರಿಂತ ಕಾರ್ಯಗಳನ್ನು ಮಾಡ್ತಾನೆ ಅಂತೇಳಿ ಇದೆ. ಆದರೆ ಈಗ ಈ ವಾಕ್ಯಗಳನ್ನು ನಾವೆಲ್ಲರೂ ತಿಳ್ಕೊಂಡ, ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಿರುವುದರಿಂದ ಏನೆಲ್ಲ ಬದಲಾವಣೆಗಳಾಗುತ್ತವೆ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಿರ್ತಾರ, ಇವನು ಹುಟ್ಟಿದಲ್ಲಿದ್ದ ನಾವು ಒಳ್ಳೆ ರಿಚ್ ಆದಿವಿ, ಇವನು ಹುಟ್ಟಿದಲ್ಲಿದ್ದ ಭಾಳ ಬಡವರಾದಿವಿ, ಇವನು ಹುಟ್ಟಬಾರ್ದು ಹುಟ್ಟಿದ ಇವನು. ಕೆಲವರು ಹೇಳ್ತಿರ್ತಾರೆ, ಗಮನಿಸಿರಾ? ನಮ್ಮ ಮಗ ಇವನು ಹುಟ್ಟಿದಾಗಿಂತ ಲಕ್ಕ ನಮಗೆ. ನಾವು ಏನನ್ನ ಕೆಲಸ ಮಾಡೋಕ್ಕಾಗಲಿ ಆಶೀರ್ವಾದ, ಏನನ್ನ ಮಾಡಲಿ ಅಭಿವೃದ್ಧಿ. ಈಗ ಈಕೆ ಹುಟ್ಟಿದ್ಲು ಅವಾಗಿಂದ ನಮ್ಮ ಮನೆ ಶನಿ. ಕೆಲವೊಬ್ರು ಅಂತಿರ್ತಾರ, ನಿಮಗೆ ನೀವು ಅಂದಿರಲ್ಲ ಗೊತ್ತಿಲ್ಲ, ಕೆಲವೊಬ್ರು ಅಂತ ಇರ್ತಾರ. ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಪ್ರವಾದಿನ ವಾಕ್ಯ ನೆರವೇರಿಸಲು ಬಂದ ಎಂಬುದಾಗಿ ಒಂದು ವಾಕ್ಯ ಆತನ ಸ್ವತಃವಾಗಿ ಕೂಡ ಹೇಳ್ತಾನೆ. ಮತ್ತಾಯ ಸುವಾರ್ತೆ 5:17 ಹೇಳ್ತಾನೆ, ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡ್ರಿ, ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆಂಬುದಾಗಿ ಯೇಸು ಸ್ವಾಮಿಯಲ್ಲಿ ಪ್ರಸ್ತಾವನೆ ಮಾಡ್ತಾನೆ. ಓಕೆ, ದೇವರು ಪ್ರವಾದಿನ ವಾಕ್ಯ ನೆರವೇರಿಸೋದಕ್ಕೆ ಬಂದಿದ್ದಾನೆ. ಅದಾದ ಮೇಲೆ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಲ್ಲ. ನಾವು ಕ್ರಿಸ್ಮಸ್ ಮಾಡ್ತಾ ಇದೀವಿ. ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ ಹೇಳ್ರಿ? ನಿಜವಾದ ಕ್ರಿಸ್ಮಸ್ ಯಾವುದು? ಈಗ ಹೇಳ್ರಿ, ನಿಮ್ಮನ್ನು ಕೇಳ್ತೀನಿ. ಕ್ರಿಸ್ಮಸ್ ಮಾಡ್ತಿದ್ರಲ್ಲ, ನಿಜವಾದ ಕ್ರಿಸ್ಮಸ್ ಯಾವುದು? ಆದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಿಜವಾದ ಕ್ರಿಸ್ಮಸ್ ಅಂದ್ರೆ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಯಾಕೆ ಬಂದನ ಅದನ್ನು ಸ್ಮರಿಸಿ ಆತನ ಘನಪಡಿಸುವುದೇ ನಿಜವಾದ ಕ್ರಿಸ್ಮಸ್. ಆಮೆನ್. ಹಲ್ಲೆಲೂಯಾ. ಅವರಿಗೆ ಸಂತೋಷ. ಯಾಕಂದ್ರೆ ಪ್ರವಾದನ ವಾಕ್ಯ ನೆರವೇರಿದ ನೆಕ್ಸ್ಟು ಏನೆಲ್ಲ ಆಗಿದೆ ಗೊತ್ತಾ? ಯೇಸು ಮುಟ್ಟಿದಲ್ಲಿದ್ದ ಯೇಸು ಸ್ವಾಮಿ ಲೋಕಕ್ಕೆ ಯಾವುದಕ್ಕೆಲ್ಲ ಬಂದನ ಗೊತ್ತಾ? ತೆಗಿರಿ, ವಾಕ್ಯ ಓದೋಣ. 1ನೇ ಯೋಹಾನ ಬರೆದ ಪತ್ರಿಕೆ 2ನೇ ವಚನ. ಬೇಗ ಓದ್ರಿ, ವಾಕ್ಯ ಮುಗಿಸ್ಕೊಳ್ಳೋಣ. 1ನೇ ಯೋಹಾನ ಬರೆದ ಪತ್ರಿಕೆ 2ನೇ ವಚನ. ಆತ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ
ಯಜ್ಞವಾಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ನಾವೆಲ್ಲರೂ ಕೂಡ ಗಮನಿಸೋಣ, ಅಲ್ಲಿ ಯಾಕೆ ದೇವದೂತನು ಎದುರಬೇಡ್ರಿ ಎಂಬುದಾಗಿ ಹೇಳಿದ್ರೆ, ಎದುರುವ ಅವಕಾಶವಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಯಾವ ರೀತಿ ಬಂದ ಹೇಳ್ರಿ, ಪಾಪ ನಿವಾರಣೆ ಮಾಡುವ ಯಜ್ಞವಾಗಿ ಈ ಭೂಲೋಕಕ್ಕೆ ಯೇಸು ಕ್ರಿಸ್ತನು ಬಂದಿದ್ದಾನೆ. ಆಮೇನ್. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಪ್ರತಿ ಪಾಪಗಳನ್ನು ತೆಗೆದುಹಾಕಲು ಬಂದಿದ್ದಾನೆ. ಆಮೇನ್. ಹಲ್ಲೆಲೂಯ. ಯಾಕೆಂದ್ರೆ ತನ್ನನ್ನು ತಾನು ಬಲಿಯಾಗಿ ಅರ್ಪಿಸಲು ಬಂದಿದ್ದಾನೆ. ಇಲ್ಲಿ ಯೋಹಾನನು ಯೇಸುವಿಗೆ ಪ್ರೀತಿಯುಳ್ಳ ಶಿಷ್ಯನ ಹೇಳ್ತಾನೆ, ಓದೋಣ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ, ಇಲ್ಲೈತೆ ನೋಡ್ರಿ, ಸಮಸ್ತ ಲೋಕದ ಪಾಪಗಳನ್ನು ಸಹ ಏನ್ ಮಾಡ್ತಾನೆ, ನಿವಾರಣೆ ಮಾಡುತ್ತಾನೆ. ಹಲ್ಲೆಲೂಯ. ಬರೀ ನನ್ನಿನ ಪಾಪಗಳಲ್ಲ, ಈ ಭೂಲೋಕದಲ್ಲಿ ಹುಟ್ಟುವಂತ ಜನರಿಗೆ, ಆಮೇನ್, ಹುಟ್ಟುತ್ತಿರುವವರಿಗೆ, ಹುಟ್ಟುವುದಕ್ಕೆ ಸಿದ್ಧ ಆಗಿರುವಂಥ ಮಕ್ಕಳಿಗೆ, ಈ ಸಮಸ್ತ ಭೂಲೋಕದ ಎಲ್ಲಾ ಜನರ ಪಾಪಗಳು ನಿವಾರಣೆ ಮಾಡಲಿಕ್ಕೆ ಆತನೇನು ಮಾಡಿದ್ದಾನೆ, ಈ ಭೂಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ನಾವು ಯಾರಾದ್ರೂ ಯೇಸುಸ್ವಾಮಿಗೆ ಕರೆದಿದ್ದೀವ, ಏಸಪ್ಪ ನಾವು ಕ್ರಿಸ್ಮಸ್ ಮಾಡ್ತೀವಾ ಅಂತ ಕರೆದಿದ್ದೀವ? ಯಾರಾದ್ರೂ ಕರೆದಿದ್ದೀರಾ? ಯಾರಾದ್ರೂ ಕರೆದಿರಾ? ಅದಕ್ಕೋಸ್ಕರ ನಾವು ಒಂದು ಹಾಡ್ತಿಲ್ಲ, ನಾನು ಹುಡುಕದೆ ಹೋದರು ನನ್ನನ್ನು ಹುಡುಕಿರುವೆ, ನಾ ಪ್ರೀತಿಸದೆ ಹೋದರು ನೀ ಪ್ರಾಣವ ಕೊಟ್ಟಿರುವೆ, నేను వెదకకపోయినా నన్ను వెదకితివే, నే ప్రేమించకపోయినా నాకై ప్రాణం పెట్టితివే, నీలాంటి దేవుడు ఎవరయ్యా ಈ ಜಗಮಂದು, ನಿನ್ನ ಹಾಗೆ ಯಾರು ಇಲ್ಲಯ್ಯ, ನಿನ್ನಂತ ದೇವರು ಯಾರಯ್ಯ, ಈ ಜಗದಲ್ಲಿ ನಿನ್ನ ಹೊರತು ದೇವರಿಲ್ಲಯ್ಯ. ಹಲ್ಲೆಲೂಯ. ನಾವು ಹುಡುಕಿಲ್ಲ ಆತ ನಮ್ಮನ್ನು ಹುಡುಕಿ ನಮಗಿರುವ ಪಾಪಗಳನ್ನು ತೆಗೆದುಹಾಕಲು ಈ ಭೂಲೋಕಕ್ಕೆ ಪಾಪಿಗಳನ್ನು ದೇವರು ಹುಡುಕಿ ರಕ್ಷಿಸೋಕ್ಕೋಸ್ಕರ ಇಲ್ಲಿ ಭೂಲೋಕಕ್ಕೆ ಬಂದಿದ್ದಾನೆ. ಆಮೇನ್. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೋಸ್ಕರ 1 ಯೋಹಾನ 4:10 ವಾಕ್ಯ ಹೇಳುತ್ತೆ, ನಾವು ದೇವರನ್ನು ಪ್ರೀತಿಸಿದರಲ್ಲಿಯೂ, ಅಲ್ಲಿ ಹೇಳ್ತಲ್ಲ, ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನು ಕಳಿಸಿ ಕೊಟ್ಟಿದ್ದರಲ್ಲಿಯೂ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಹಲ್ಲೆಲೂಯ. ಇಲ್ಲಿ ನಾವು ನೋಡೋದಾದ್ರೆ ದೇವರು ನಮಗೆ ಪ್ರೀತಿ ತೋರಿಸಿದ್ದಾನೆ. ಸಂತೋಷ ಪಡ್ರಿ. ಪಾಪಿ 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 ಅಂತೇಳಿ ಎಷ್ಟು ದಿನ ಗೋಳಾಡ್ತ್ರಿ, ಸಂತೋಷ ಪಡ್ರಿ. ನಿಮಗೋಸ್ಕರ ದಾವೀದನಲ್ಲೊಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆಮೇನ್. ಆ ರಕ್ಷಕನು ಈ ಭೂಲೋಕದ ಪ್ರತಿ ಸಮಸ್ತ ಜನರಿಗೆ ಪಾಪಗಳನ್ನು ಕ್ಷಮಿಸುತ್ತಾನೆ. ಆಮೇನ್. ಹಲ್ಲೆಲೂಯ. ಮನುಷ್ಯ ಕುಮಾರನಿಗೆ ಅದು ಅಧಿಕಾರ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೋಸ್ಕರ ಸಂತೋಷ ಪಡಬೇಕು. ಯಾವುದಕ್ಕೋಸ್ಕರ ಸಂತೋಷ ಪಡ್ಬೇಕು ಹೇಳ್ರಿ? ನಮಗೆ ಬಟ್ಟಿಲ್ಲ ಅಂತ ಸಂತೋಷ ಪಡೋದಲ್ಲ, ನಮಗೆ ಅದಿಲ್ಲ ಇದಿಲ್ಲ ಅಂತ ಸಂತೋಷ ಪಡ, ನಮ್ಮ ಪಾಪ ನಿವಾರಣೆ ಮಾಡೋದಕ್ಕೋಸ್ಕರ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಿದ್ದಾನೆ. ಅದೇ ನಿಜವಾದ ಕ್ರಿಸ್ಮಸ್. ಹಲ್ಲೆಲೂಯ. ನೆಕ್ಸ್ಟು, ಯೇಸು ಸ್ವಾಮಿ ಯಾಕೆ ಬಂದನು ಗೊತ್ತಾ? ಅವರೆಲ್ಲರೂ ಯಾಕೆ ಸಂತೋಷ ಪಡ್ಬೇಕು ಗೊತ್ತಾ? ಯಾಕೆ ದಯವಿಟ್ಟು ನೀವು ಸಂತೋಷ ಪಡ್ಬೇಕಂತ ಹೇಳ್ತಾನೆ ಗೊತ್ತಾ? ತೆಗಿರಿ ವಾಕ್ಯ ಓದೋಣ. 1 ಯೋಹಾನ ಬರೆದ ಪತ್ರಿಕೆ 3:8 ಒಂದ್ಸಾರಿ ಓದ್ರಿ. 1 ಯೋಹಾನ ಬರೆದ ಪತ್ರಿಕೆ 3:8 ವಾಕ್ಯ ಓದೋಣ. ಪಾಪ ಮಾಡುವವನು ಸೈತಾನಿಂದ ಹುಟ್ಟಿದವನಾಗಿದ್ದಾನೆ. ಹಲ್ಲೆಲೂಯ. ಅಲ್ಲಿ ವಾಕ್ಯ ನೋಡಿದಿವಲ್ಲ, ಮೊದಲೇದಾಗಿ ದೇವ್ರು ಏನ್ ಮಾಡ್ತಾನಂತೆ, ಸಮಸ್ತ ಲೋಕದ ಪಾಪಗಳನ್ನು ನಿವಾರಣೆ ಮಾಡಲಿ ಭೂಲೋಕಕ್ಕೆ ಆತನು ಯಜ್ಞವಾಗಿ ಬಂದಿದ್ದಾನೆ. ಆಮೇನ್. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳುತ್ತೆ, ಪಾಪ ಮಾಡೋನು ಯಾರಲ್ಲಿ ಹುಟ್ಟಿದಾನಂತೆ? ಪಾಪ ಅಂದ್ರೆ ಏನು ಹೇಳ್ರಿ? ಪಾಪ ಅಂದ್ರೆ ಏನು? ಸಣ್ಣ ಮಗಿರುತ್ತಲ್ಲ, ನಮ್ಮ ಬಳ್ಳಾರಿ ಭಾಷೆಯ ಪ್ರಕಾರ ಕೆಲವೊಂದು ಪಾಪು, ಒಯ್ ಪಾಪು, ಪಾಪ ಅಂತಿರ್ತೀವಿ. ಆ ಪಾಪದ ಬಗ್ಗೆ ಹೇಳ್ತಿಲ್ಲ ನಾನು. ಬೈಬಲಲ್ಲಿ ಒಂದು ಪಾಪ ಅಂತೇಳಿ ಟೈಟ್ಲ್ ಇದೆ. ಹಲ್ಲೆಲೂಯ. ಸೈತನಿಂದ ಒಬ್ಬ ವ್ಯಕ್ತಿ ಹೆಂಗ್ ಹುಟ್ಟುತ್ತಾನೆ ಗೊತ್ತಾ? ಅವನೇನು 9 ತಿಂಗಳು ಒತ್ತಿ ನಿಮ್ಮನ್ನ ಹೊರಗಾಗಲ್ಲ, ಅವನು ಈಸಿಯಾಗಿ ನಿಮ್ಮನ್ನ ಮಾಡ್ತಾನ. ಮತ್ತು ಹಲ್ಲೆಲೂಯ. ದೇವರಿಗಿರುವ ಸಾಮರ್ಥ್ಯ ಸೈತಾನಿಗಿಲ್ಲ. ಹಲ್ಲೆಲೂಯ. ಇಲ್ಲಿ ವಾಕ್ಯ ಏನಂತ ಬರುತ್ತೆ ಹೇಳ್ರಿ? ಓದೋಣ. ಪಾಪ ಮಾಡುವವನು ಸೈತಾನಿಂದ ಏನಾಗಿದ್ದಾನೆ? ಹುಟ್ಟಿದವನಾಗಿದ್ದಾನೆ. ಈಗ ನಾನಾಗ್ಲಿ ನೀವೆಲ್ಲರಾಗ್ಲಿ ತಾಯಿ ಗರ್ಭದಿಂದ ಬಂದಿದ್ದೆ. ನಾವು ಎಲ್ಲಿಂದ ಬಂದಿವಲ್ರಿ? ನಾವೆಲ್ಲಿಂದ ಬಂದಿದ್ದೇವೆ? ತಾಯಿ ಗರ್ಭದಿಂದ. ಮತ್ತು ಸೈತನ್ ಗರ್ಭದಿಂದ ನಾವು ಯಾರಾದ್ರೂ ಬಂದಿದ್ದೀವ? ಯಾಕೆ ಈ ಮಾತು ಬರ್ತಿದ್ರೆ,
ದೇವರ ಮಾತನ್ನು ಮೀರುವುದೇ ಪಾಪ. ಹಲ್ಲೆಲೂಯ, ಹಲ್ಲೆಲೂಯ. ತೆಲುಗಲ್ಲಿ ಚೆನ್ನಾಗಿ ಬರುತ್ತೆ, ಆಜ್ಞಾ ಅತಿಕ್ರಮಿಂಚಟೆ ಪಾಪము. ಹಲ್ಲೆಲೂಯ. ಆಜ್ಞೆಯನ್ನು ಮೀರುವುದೇ, ದೇವರ ಮಾತನ್ನು ಮೀರುವುದೇ, ವಾಕ್ಯಗಳನ್ನು ಮೀರುವುದೇ ಪಾಪ. ಹಲ್ಲೆಲೂಯ. ಅವನು ಎಲ್ಲಿಂದ ಹುಟ್ಟುತ್ತಾನೆ ಹೇಳ್ರಿ? ಸೈತಾನ್. ನಿಜ ಒಂದು ಮಾತಾಡಿ ಗಮನಿಸ್ರಿ, ಸೈತಾನಿಗೆ ಮನುಷ್ಯನ ಹುಟ್ಟಿಸುವ ಸಾಮರ್ಥ್ಯ ಇಲ್ಲ. ಪಾಪದಿಂದ ಮಕ್ಕಳಾಗಿ ಮಾಡ್ಕೊಂಡ ನಮ್ಮತ್ತು ಅವನು. ಯೇಸು ಸ್ವಾಮಿ ಆದಾಮನ ಹೆಂಗುಂಟು ಮಾಡ್ದ? ಯೆಹೋವ ದೇವರು ಆದಾಮನ ಹೆಂಗುಂಟು ಮಾಡ್ದ ಹೇಳ್ರಿ? ಮಣ್ಣು ತೆಗೆದುಕೊಂಡ. ಗೊತ್ತಿಲ್ಲ ನಿಮ್ಮೆಲ್ಲರಿಗೆ, ಎಕ್ಸ್ಪ್ಲೇನ್ ಮಾಡಲ್ಲ. ಮಣ್ಣು ತೆಗೆದುಕೊಂಡ, ಆಕಾರ ಮಾಡ್ದ ತನ್ನ ಹೋಲಿಕೆ ಸರಿಯಾಗಿ. ಅದಕ್ಕೆ ಏನು ಮಾಡ್ದ? ಮೂಗಲ್ಲಿ ಜೀವ ಶ್ವಾಸವನ್ನು ಆಗೇನಾದ ವ್ಯಕ್ತಿ ಬದುಕುವ ಪ್ರಾಣಿ ಆದನು. ಹಲ್ಲೆಲೂಯ. ಆ ವ್ಯಕ್ತಿ ಮಾನವನಾದನು. ಸೈತಾನ್ ಎಲ್ಲಾದ್ರು ಯೇಸು ಸ್ವಾಮಿ, ಯೆಹೋವ ದೇವರೇ, ಪರಿಶುದ್ಧಾತ್ಮ ದೇವರೇ, ತ್ರಿಯೇಕತ್ವ ದೇವರೇ, ನೀನು ಹಂಗೆ ಮಣ್ಣು ತಗೊಂಡು ಮಾಡಿಯಲ್ಲ, ನಾನು ಕೂಡ ಮಾಡ್ತೋಂಡು ನಿನ್ನ ಎದುರಿಗೆ ಅಂತ ಏನೇನು ಮಾಡ್ದ? ಮಾಡಿಲ್ಲ. ಅವನ ಕೆಲಸ ಏನು ಗೊತ್ತಾ? ದೇವರು ಮಾಡಿ ಉಂಟು ಮಾಡಿ ಸ್ಥಿರವಾಗಿಟ್ಟ ಮಕ್ಕಳು ಬೆಳೆಸ್ಕೊಂಡು ಇವ್ರು ನಮ್ಮ ಮಕ್ಕಳು ಅಂತ ನಮ್ಮ ದತ್ತುಪುತ್ರರು ಇವರೆಲ್ಲ. ಸೈತಾನಿಗೆ ಪಾಪ ಮಾಡುವನೆಲ್ಲ ಸೈತಾನಿಗೆ ದತ್ತುಪುತ್ರಗಳೇ. ಅದಕ್ಕೋಸ್ಕರ ವಾಕ್ಯ ಹೇಳ್ತೆ, ಪಾಪ ಮಾಡೋನು ಸೈತಾನಿಂದ ಏನಾಗಿದ್ದಾನೆ? ಹುಟ್ಟಿದವನು ಆಗಿದ್ದಾನೆ. ಹಲ್ಲೆಲೂಯ. ಅವನು 9 ತಿಂಗಳು ಪ್ರಸವ ವೇದನೆ ಪಟ್ಟು ಅವನೇನು ಮಾಡಿಲ್ಲ ಹೇಳ್ರಿ? ಮಕ್ಕಳಿಗೆ ಜನ್ಮ ಕೊಟ್ಟಿಲ್ಲ. ಅವನು ದೇವರು ಮಾಡಿದೆ ಮಕ್ಕಳ. ಏನು ಮಾಡಿದ ಗೊತ್ತಾ? ಕೆಲವು ಲೋಕ ಆಡಂಬರ ತೋರಿಸಿ, ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳ್ಡಂಬ, ಈ 3 ತೋರಿಸಿ ತನ್ನ ಬಲಿಗೆಕ್ಕೆಂದು ಈ ಸೈತನೇ ನಮ್ಮಪ್ಪ. ಭಾಳ ಜನ ಗಮನಿಸ್ರಿ, ಪಾಪ ಯಾರೆಲ್ಲ ಇವತ್ತಿಗೂ ಪ್ರೀತಿಸ್ತಾ ಇದ್ರೋ ಅವರೆಲ್ಲರಿಗೆ ಅಪ್ಪ ಯಾರು ಗೊತ್ತಾ? ಸೈತಾನೇ. ಕುಡಿಯನಾಗಿರಲಿ, ಪಾನ್ಪರ್ಕಕ್ಕೆ ಮನಾಗಿರಲಿ, ಮತ್ತೆ ಸಿನಿಮಾ ನೋಡೋನಾಗಿರಲಿ, ಮತ್ತೆ ವ್ಯಭಿಚಾರ ಮಾಡೋನಾಗಿರಲಿ, ಮತ್ತೆ ಕಳ್ತನ ಮಾಡೋನಾಗಿರಲಿ, ಇವರೆಲ್ಲರಿಗೆ ಅಪ್ಪ ಯಾರು ಹೇಳ್ರಿ? ಸೈತಾನೇ ಅಪ್ಪ. ನಾವು ಅನ್ಬೋದು, ಏಸಪ್ಪ ನೀನಂದ್ರೆ ಏನಕ್ಕೆ ಇಷ್ಟ ಅಂದ್ರೆ ಅಂತನ್ರೇ, ಏನು ಕಾದ್ರ ನೀಕಿ ಸಚ್ಚ ನೋಡ. ಆಲ್ರೆಡಿ ಆತ್ಮೀಯ ಜೀವಿತ ಮೇಲೆ ಸಚ್ಚಿಪಾಯವರ ನೀವು. ಆಲ್ರೆಡಿ ಆತ್ಮೀಯ ಜೀವಿತದಲ್ಲಿ ಸತ್ತೋಗಿದ್ದೀನಿ ನೀನು. ನಿನಗೆ ಅಪ್ಪ ಗೊತ್ತ? ಅವನೇ ನೋಡು, ಪಾಪ ಮಾಡುವವನು ಸೈತಾನಿಂದ ಏನಾಗಿದ್ದಾನೆ? ಹುಟ್ಟಿದವನಾಗಿದ್ದಾನೆ. ಹಲ್ಲೆಲೂಯ. ಮುಂದೆ ಹೋದಣ ಈಗ. ನೋಡ್ರಿ, ಆದಿಯಿಂದಲೂ ಸೈತಾನು ಪಾಪ ಮಾಡುವವನಾಗಿದ್ದಾನಲ್ಲ. ಹಲ್ಲೆಲೂಯ. ಸೈತಾನು ದೇವರ ಮಾತು ಮೀರಿದ ಅವನು ಪಾಪಿನೇ. ಮತ್ತೆ ಇವರೆಲ್ಲರೂ ಕೂಡ ಅದೇ ರೀತಿ ದೇವ್ರ ಮಾತು ಮೀರ್ತಾ ಇದ್ದಾರೆ. ವಾಕ್ಯನ ಪ್ರತಿ ವಾರ ಕೇಳ್ತಾರೆ ವಾಕ್ಯನ, ಅದ್ರ ಪ್ರಕಾರ ನಡೀತಾ ಇಲ್ಲ. ಅವ್ರಿಗೆ ಏನು ಬೇಕು ಗೊತ್ತಾ? ಸುಮ್ಮನೆ ಬಂದು ಕುಂದ್ರಬೇಕು, ಎದ್ದು ಹೋಗ್ಬೇಕು ಅಷ್ಟೇ. ಭಾಳ ಜನರಲ್ಲಿದೆ, ಹಂಗಿರಬಾರ್ದು. ಹಲ್ಲೆಲೂಯ. ಗಮನಿಸ್ರಿ, ವಾಕ್ಯ ಯಾರೆಲ್ಲ ಅದ್ರ ಪ್ರಕಾರ ಕೈಗೊಂಡು ನಡೆಯೋದಿಲ್ಲ ಅವರೆಲ್ಲ ಸೈತಾನದಿಂದ ಹುಟ್ಟಿದವರು. ಯಾಕಂದ್ರೆ ಅವನು ಪಾಪ ಮಾಡಿ ಇವರು ಪಾಪ ಮಾಡ್ತಾರೆ. ದೇವರಲ್ಲಿ ಪಾಪದ ಕಲೆಯೂ ಇಲ್ಲ. ಹಲ್ಲೆಲೂಯ. ಈಗ ಗಮನಿಸ್ರಿ, ಓದೋಣ. ಪಾಪ ಮಾಡುವವನಾಗಿದ್ದಾನಲ್ಲ, ಯೇಸು ಸ್ವಾಮಿ ಯಾಕೆ ಬಂದ ಗೊತ್ತೀಗ? ಓದೋಣ. ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಹಲ್ಲೆಲೂಯ. ಒಂದನೇದಾಗಿ ಇಲ್ಲಿ ವಾಕ್ಯ ನೋಡಿದೀವಿ, ಪಾಪ ನಿವಾರಣೆ ಮಾಡಲು ದೇವರು ಈ ಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯ. ಎರಡನೇದಾಗಿ ಸೈತಾನನ ಕಾರ್ಯಗಳೇನೇನು ಮಾಡಲು ಹೇಳ್ರಿ? ಲಯ ಮಾಡಲು. ಹಲ್ಲೆಲೂಯ. ಸೈತಾನ್ ಗಮನಿಸ್ರಿ, ಕುಟುಂಬಗಳಲ್ಲಿ ಪಾಪಗಳನ್ನು ತುಂಬ್ತಾ ಇದ್ದಾನೆ ಮತ್ತು. ಹಲ್ಲೆಲೂಯ. ಅದಕ್ಕೋಸ್ಕರ ಒಂದು ವಾಕ್ಯ ಇದೆ, ಏನಂದ್ರೆ, ಇಹಲೋಕದ ದೇವರು ಜನರ ಮನಸ್ಸನ್ನು ಏನು ಮಾಡಿದಾನಂತೆ? ಮಂಕು ಮಾಡಿದ್ದಾನಂತೆ. ಹಲ್ಲೆಲೂಯ. ಇಹಲೋಕ ದೇವ್ರು ಏನು ಮಾಡಿದಾನೆ ನೋಡ್ರಿ? ಜನರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಇವತ್ತು ಭಾಳ ಜನ ನೋಡ್ರಿ, ಸತ್ಯ ಗೊತ್ತಿದ್ರು ಕೂಡ ದೇವರಿಗೆ ಹತ್ರ ಆಗ್ತಿಲ್ಲ, ದೂರ ಆಗ್ತಾರೆ. ಯಾಕೆ? ಸೈತಾನನ ಕೆಲಸಕ್ಕೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಕೈ ಜೋಡಿಸಿದ್ದಾರೆ. ನೀವು ಯಾರಂಗಿರಬಾರ್ದು. ಹಲ್ಲೆಲೂಯ. ಯಾಕಂದ್ರೆ ಯೇಸು ಕ್ರಿಸ್ತನು ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರ ಈ ಭೂಲೋಕಕ್ಕೆ ಏನಾಗಿದ್ದಾನೆ ಹೇಳ್ರಿ? ಬಂದಿದ್ದಾನೆ. ಹಲ್ಲೆಲೂಯ. ಪ್ರತ್ಯಕ್ಷನಾಗಿ. ದೇವಕುಮಾರನಂದ್ರೆ ಯೇಸು ಕ್ರಿಸ್ತನ ಅಂತ ಅರ್ಥ. ಆಮೆನ್. ದೇವಕುಮಾರನಂದ್ರೆ ಯಾರು ಹೇಳ್ರಿ? ಯೇಸು ಕ್ರಿಸ್ತನಂತ ಅರ್ಥ. ಹಲ್ಲೆಲೂಯ. ಗಮನಿಸ್ರಿ, ಆತನ ಈ ಲೋಕಕ್ಕೆ ಸೈತಾನನ ಪ್ರತಿ ಕಾರ್ಯಗಳನ್ನು ಲಯ ಮಾಡೋದಕ್ಕೋಸ್ಕರ ಈ ಭೂಲೋಕಕ್ಕೆ ಬಂದಿದ್ದಾನೆ. ಆಮೆನ್. ಹಲ್ಲೆಲೂಯ. ಓಕೆ. ಒಂದನೇದಾಗಿ ಪಾಪ ನಿವಾರಣೆ ಮಾಡೋದಕ್ಕೆ ಯಜ್ಞ ರೂಪವಾಗಿ ಬಂದಿದ್ದಾನೆ. ಎರಡನೇದಾಗಿ ಸೈತಾನನ ಕಾರ್ಯವನ್ನು ಲಯ ಮಾಡೋದಕ್ಕೋಸ್ಕರ ಆತನು ಈ ಭೂಲೋಕಕ್ಕೆ ಪ್ರತ್ಯಕ್ಷವಾಗಿ ಬಂದಿದ್ದಾನೆ. ಮೂರನೇದಾಗಿ ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತ ನಿತ್ಯ ಜೀವ ಕೊಡಲು ಈ ಭೂಲೋಕಕ್ಕೆ ಬಂದಿದ್ದಾನೆ. ಏನು ಕೊಡಲು ಬಂದಿದ್ದಾನೆ ಹೇಳ್ರಿ? ಕ್ರಿಸ್ಮಸ್ ಯಾಕೆ ಮಾಡ್ಬೇಕು ಗೊತ್ತಾ? ಗಮನಿಸ್ರಿ, ಚರಿತ್ರೆ ಹೇಳುತ್ತೆ, ಬೈಬಲ್ ಹೇಳುತ್ತೆ, ಯೇಸು ಕ್ರಿಸ್ತನ ಈ ಭೂಲೋಕಕ್ಕೆ ಹುಟ್ಟಿದ್ದಾನೆ. ಆಮೇನ್. ಅದಕ್ಕೋಸ್ಕರ ಇಡೀ ಪ್ರಪಂಚದಲ್ಲಿ, ಬರೀ ಇಂಡಿಯಾ ಒಂದೆಲ್ಲ ನಾನು ಹೇಳಿದ್ರು, ಇಡೀ ಪ್ರಪಂಚದಲ್ಲಿ 800 ಕೋಟಿ ಜನರ ಮೇಲೆ ಇದ್ದಾರೆ. ಅದರಲ್ಲಿ
ಹೈಯೆಸ್ಟ್ ಜನರು ಯೇಸು ಕ್ರಿಸ್ತನ ಆರಾಧಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಬೇಕಾದ್ರೆ ನೀವು ಚೆಕ್ ಮಾಡಿರಿ, ಪಾಪ್ಯುಲೇಷನ್ ಗೊತ್ತಾಗತ್ತೆ. ಆಮೆನ್. ಯಾಕೆ? ಆತನು ಹುಟ್ಟಿರೋದು ಸತ್ಯ. ಯಾಕೆ ಆತನ ಈ ಭೂಲೋಕಕ್ಕೆ ಜನಿಸಿ ಬರಬೇಕಾಗಿತ್ತು ಗೊತ್ತಾ? ನಿತ್ಯ ಜೀವ ಕೊಡಲು. ಏನು ಕೊಡಲು ಹೇಳ್ರಿ? ಏನು ಕೊಡಲು? ಭಾಳ ಜನರು ಹೇಳ್ತಾರೆ, ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ. ಕನ್ಫರ್ಮಾ? ಯೇಸು ಭೂಲೋಕ ಯಾಕೆ ಜನಿಸಿ ಬಂದು ಹೇಳ್ರಿ? ಒಂದನೇದಾಗಿ ಪಾಪ ನಿವಾರಣೆಗೋಸ್ಕರ, ಎರಡನೇದಾಗಿ ಸೈತಾನ ಕಾರ್ಯ, ಮೂರನೇದಾಗಿ ನಿತ್ಯ ಜೀವ ಕೊಡಲು ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಮಗೆ ಸಂತೋಷ. ಆಮೆನ್. ಮಾತಾಡ್ತೀನಿ, ಗಮನಿಸ್ರಿ. ಈ ಲೋಕದಲ್ಲಿ 30-40 ಸೈಟ್ ತಗೋಬೇಕಂದ್ರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟು. ಗೊತ್ತಾ ನಿಮಗೆ? ಗೊತ್ತಾಗಿಲ್ಲ? ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟು. ಒಂದು ಏರಿಯಾದಲ್ಲಿ 10 ಲಕ್ಷ ಇದ್ರೆ ಇನ್ನೊಂದು ಏರಿಯಾದಲ್ಲಿ 15 ಲಕ್ಷ. ಕಮರ್ಷಿಯಲ್ ಏರಿಯಾದಲ್ಲಿ ಇನ್ನೂ ಜಾಸ್ತಿ ರೇಟು. ಯಾವ ಸೈಟು? ಮಣ್ಣಿನ ಸೈಟು. ಯಾವ ಸೈಟ್ ಹೇಳ್ರಿ? ಮಣ್ಣಿನ ಸೈಟ್. ಮಾತಾಡ್ರಿ, ನಿಮ್ಮನ್ನೇ ಕೇಳ್ತಿರೋದು, ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾವ ಸೈಟು? ಯಾವ ಜಾಗ? ಮಣ್ಣಿನ ಜಾಗ. 20-30 ತಗೊಂಡ್ರೆ ಒಂದು ಲೆಕ್ಕ ಐತೆ, 30-40 ತಗೊಂಡ್ರೆ ಒಂದು ಲೆಕ್ಕ ರೇಟ್ ಇಲ್ಲ. ನಿತ್ಯ ಜೀವದಲ್ಲಿ ಯಾವ್ದೈತೆ ಹೇಳ್ರಿ? ಬಂಗಾರ ಬೀದಿ, ಬಂಗಾರದ ಮನೆಗಳು ಎಲ್ಲ ಅದಾವ. ಆ ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಜನಿಸಿ ಬರಲೇಬೇಕಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು. ಮುಂದೆ ಹೇಳುತ್ತೆ, ತನ್ನ ಒಬ್ಬನೇ ಮಗನ ಏನು ಮಾಡದಂತೆ ಕೊಟ್ಟಂತೆ. ಆ ಒಬ್ಬನೇ ಮಗನ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆತನು ನಮಗೆ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಕೂಡ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನ್ನು ಕೊಟ್ಟನು. ಹಲ್ಲೆಲೂಯಾ. ಆತನ ಈ ಭೂಲೋಕಕ್ಕೆ ಬರದೆ ಹೋಗಿದ್ರೆ ಯಾರು ಸ್ವರ್ಗಕ್ಕೆ ಹೋಗ್ತಾ ಇರಲಿಲ್ಲ. ಆತನ ನಂಬಿ ಆತನ ಹೆಸರು ಮೇಲೆ ದೀಕ್ಷೆಯನ್ನು ತೆಗೆದುಕೊಂಡ ನಾವುಗಳು ಎಕಡಿಗೆ ಹೋತಾ? ಚಪ್ಪಂಡಿ ಎಲ್ಲಿಗೋತೀವಿ? ಮತ್ತು ನೀವು ಪರಲೋಕ ಹೋಗ್ತಾರ? ಸುಮ್ಮನೆ ಇಲ್ಲೇ ಇರ್ತೀರ? ನೀನು ಈ ಕಡೆ ಉಂಡ ನಂಬರ್ಗ ಐತ್ರಿ, ನಾನು ಇಲ್ಲೇ ಇರ್ತ ನಂಬರ್ಗ ಐತ್ರಿ. ನಾನು ಪರಲೋಕ ಹೋದ ನಂಬರ್ಲಾಗ ಐತ್ರಿ. ಅಯ್ಯ ಹೋಗಿ ಫೋಟೋ తీసుకోಪ್ಪ. ಪರಲೋಕ ಆದ್ನಂದುಳ ಆ ಒಂದು ಲೈನ್ ಏನೈತಿ, ಆ ಲೈನ್ ಕೈ ಆಯ್ತು ಬಿಡ್ರಿ. ಪರಲೋಕ ಬೇಡ, ಭೂಲೋಕ ಬೇಡ. ಅದು ಎಲ್ಲಿಗೇನೋ ಹೋಗ್ತಾರೆ ಅದನ್ನ ಹೇಳ್ರಿ. ಎಕ್ಕಡಿಗೆ ಹೋಗ್ತಾರೆ ಸಪ್ಪಂಡಿ? అది కూడా సప్ప. మేము ఎక్కడికి పోతే మాకేట్లేదంటరా? ನಾವೆಲ್ಲರೂ ನಿತ್ಯ ಜೀವಕ್ಕೆ ಹೋಗ್ಬೇಕಂತ ದೇವರು ನಮಗೋಸ್ಕರ ಪ್ರೀತಿ ಮಾಡಿದ್ದಾನೆ. ಆಮೇನ್. ನಮ್ಮನ್ನೇನು ಮಾಡಿದ್ದಾನೆ ರತನು? ಮಾತಾಡ್ರಿ. ಪ್ರೀತಿ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪದಲ್ಲಿರುವ ವ್ಯಕ್ತಿ ಎಲ್ಲಿಗೆ ಹೋಗ್ತಾನೆ ಹೇಳ್ರಿ? ನರಕಕ್ಕೆ ಹೋಗ್ತಾನೆ. ಆ ನರಕಕ್ಕೆ ಹೋಗ್ಬಾರ್ದಂತೇಳಿ ದೇವರು ಪಾಪ ತೆಗೆದಾಕಿದ. ಸೈತನ ಮಾತೆತ್ರ ಪಾಪದಲ್ಲಿ ಬಿಡಿಸ್ತಾನೆ. ಅವನು ಎಲ್ಲಿ ಬಿಡಿಸ್ತಾನೆ ಹೇಳ್ರಿ? ಪಾಪದಲ್ಲಿ ಬೀಳಿಸ್ತಾನೆ. ಅದಕ್ಕೋಸ್ಕರ ಅವನ ಕಾರ್ಯಗಳನ್ನು ಲಯ ಮಾಡ್ದ. ಮತ್ತೆ ನಿತ್ಯ ಜೀವ ಕೊಡೋದಕ್ಕೆ ದೇವರು ಎನಿ ಟೈಮ್ ಸಿದ್ಧವಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿತ್ಯ ಜೀವ ಕೊಡಲು ದೇವ್ರು ಏನು ಮಾಡ್ದಿಲ್ರಿ? ಯಾವಾಗಲೂ ಸಿದ್ಧವಾದನು. ಆಮೇನ್. ಅದಕ್ಕೋಸ್ಕರ ನಾವೆಲ್ಲ ತಿಳ್ಕೊಂಡ ಕ್ರಿಸ್ಮಸ್ ಯಾಕೆ ನೀವು ಮಾಡ್ತಿದ್ರೆ ಅಂದ್ರೆ ಹೇಳ್ಬೇಕು, ನನ್ನ ಪಾಪನ, ಈ ಪ್ರಪಂಚದ ಪ್ರತಿ ಮಾನವರ ಪಾಪಗಳನ್ನು ನಿವಾರಣೆ ಮಾಡಲು ಯೇಸು ಕ್ರಿಸ್ತನ ಈ ಭೂಲೋಕಕ್ಕೆ ಜನಿಸಿ ಬಂದಿದ್ದಾನೆ. ಅದಕ್ಕೋಸ್ಕರ ನಾವು ಕ್ರಿಸ್ಮಸ್ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರತಿ ಸಾರಿ ಸೈತಾನ ಗಮನಿಸಿರಿ, ಎಲ್ಲ ಶೋಧನೆಯಲ್ಲಿ ನಮ್ಮನ್ನು ಬೀಳಿಸ್ತಾ ಇದ್ದಾನೆ. ಅವನ ಕೆಲಸ ಕಾರ್ಯಗಳನ್ನು ಲಯ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನ ಈ ಭೂಲೋಕಕ್ಕೆ ಬಂದಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಮೂರನೇದಾಗಿ ಯೇಸು ಕ್ರಿಸ್ತನ ನಮಗೆ ಏನು ಕೊಡಲು ಬಂದಿದ್ದಾನೆ ಹೇಳ್ರಿ? ನಿತ್ಯ ಜೀವ ಕೊಡಲು ಬಂದಿದ್ದಾನೆ. ಅದಕ್ಕೋಸ್ಕರ ಈ ಭೂಲೋಕಕ್ಕೆ ಯಾರು ಈ ಮಾತು ಹೇಳಿಲ್ಲ, ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾನೆ. ತೆಗೆರಿ ವಾಕ್ಯ ಓದೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ ಓದೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ. ಹಲ್ಲೆಲೂಯಾ. ಈ ಭೂಲೋಕದಲ್ಲಿ ನಾನೇ ಅಂತ ಹೇಳಿದ ವ್ಯಕ್ತಿ ಯೇಸು ಕ್ರಿಸ್ತನು ಮಾತ್ರ. ಆಮೆನ್. ನಾನೇ ಮಾರ್ಗ. ಯಾವ ಮಾರ್ಗ? ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುವ ಮಾರ್ಗ. ಹಲ್ಲೆಲೂಯಾ. ನಾನೇ ಸತ್ಯ. ಏನು ಬೋಧಿಸ್ತಾ ಇದ್ದೀನಿ, ಏನು ಹೇಳ್ತೀನೋ ಅದೇ ಸತ್ಯ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ. ಹಲ್ಲೆಲೂಯಾ. ನಾನೇ ಜೀವವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತೆ? ಆತನೇ ಜೀವವಾಗಿದ್ದಾನೆ. ಆಮೇನ್. ಆತನ ಹೊರತು ಈ ಭೂಲೋಕಕ್ಕೆ ತಂದೆ ಬಳಿಗೆ ಯಾರು ಕೂಡ ಹೋಗಕ್ಕಾಗಲ್ಲ. ಹಲ್ಲೆಲೂಯಾ. ಆತನ ನಂಬಿದ್ರೆ ನಾವೆಲ್ಲಿಗೆ ಹೋಗ್ತೇವೆ? ಪರಲೋಕಕ್ಕೆ ಹೋಗ್ತೇವೆ. ಆಮೇನ್. ಅದಕ್ಕೋಸ್ಕರ ಯಾರೆಲ್ಲ ಯೇಸುವನ್ನು ನಂಬಿ ದೀಕ್ಷಾನ ತೆಗೆದುಕಂತ ಸಿದ್ಧವಾಗಿದ್ದಾರೋ, ಜನವರಿಯಲ್ಲಿ ಬಾಪ್ತಿಸಮ್ ಕೊಡೋಕ್ಕೆ ಸಿದ್ಧವಾಗ್ತೇವೆ. ಯಾರೆಲ್ಲ ಬಾಪ್ತಿಸಮ್ ತೆಗೆದುಕೊಳ್ಳೋಕ್ಕೆ ರೆಡಿ ಆಗ್ತಾರೋ, ರೆಡಿ ಆಗ್ರಿ, ನಿಮ್ಗೆ ಬಾಪ್ತಿಸಮ್ ಕೊಡುತ್ತೇವೆ. ಆಮೇನ್. ಯಾಕೆಂದರೆ ನಿತ್ಯ ಜೀವಕ್ಕೆ ಹೋಗೋದಕ್ಕೆ
ಸಿದ್ಧವಾಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಗಮನಿಸ್ರಿ ಪ್ರೀತಿಯುಳ್ಳ ದೇವಜನರೇ, ಯಾಕೆ ಅವತ್ತು ಅಷ್ಟು ಜನರಿಗೆ ಈ ಭೂಲೋಕಕ್ಕೆ ಸಂತೋಷ ಅಂದರೆ ಯೇಸು ಕ್ರಿಸ್ತನು ಪಾಪ ಕ್ಷಮಿಸಿದ್ದಾನೆ, ಸೈತಾನ ಕಾರ್ಯ ಏನ್ ಮಾಡಿದ್ದಾನೆ, ಮೂರನೇದಾಗಿ ನಿತ್ಯ ಜೀವ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಓಕೆ, ಈ 3 ಮಾಡಿದ್ದಾನೆ, ಇದಕ್ಕೋಸ್ಕರ ಸಂತೋಷ. ಈಗ ನಾವೇನು ಮಾಡಬೇಕು? ಈ 3 ಮಾಡಿದ ದೇವರಿಗೆ ನಾವೇನು ಮಾಡಬೇಕು? ಭಾಳ ಮಾಡಿದ್ದಾನೆ ದೇವರು, ನನ್ನ ಬಟ್ ಟೈಮ್ ಇಲ್ಲದ ಕಾರಣ 3 ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗಮನಿಸ್ರಿ, ಭಾಳ ಮಾಡಿದ್ದಾನೆ ದೇವರು. ಆದರೆ ಈ 3 ಮಾಡಿದ್ರೆ ನಾವೇ ದೇವರಿಗೆ ಏನು ಮಾಡಬೇಕು? ಇದು ನಾನು ಬೇಗ ಎಕ್ಸ್ಪ್ಲೇನ್ ಮಾಡ್ತೀನಿ. 3 ಅಥವಾ 4 ಪಾಯಿಂಟ್ ಹೇಳಿ ವಾಕ್ಯ ಮುಗಿಸ್ತೀನಿ. ಹಲ್ಲೆಲೂಯ. ಈಗ ವಾಕ್ಯ ಓದೋಣ. ಕುರುಬರಿಗೆ ಏನು ಹೇಳಿದ್ರೆ ಹೇಳ್ರಿ, ಲೂಕ 2:7 ಓದೋಣ. ಬೇಗ ಲೂಕ 2:7 ಅಲ್ಲಿಂದ ಓದ್ಕೊಂಡು ಬನ್ರಿ. ಆಕೆಯು ತನ್ನ ಸೊಚ್ಚಲ ಮಗನನ್ನು ಹೆತ್ತು ಬಟ್ಟಿಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಸಾಕು. ಹಲ್ಲೆಲೂಯ. ಇಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಅಷ್ಟೆಲ್ಲ ಮಾಡ್ದಲ್ಲ, ಈತನಿಗೆ ಏನಿಲ್ಲ ಅಂತ ಹೇಳ್ರಿ, ಛತ್ರದಲ್ಲಿ ಸ್ಥಳ ಇಲ್ಲ ಅಂತ. ಏನಿಲ್ಲಂತೆ? ಯೇಸು ಸ್ವಾಮಿ ಹುಟ್ಟುವುದಕ್ಕೆ ಭೂಲೋಕದಲ್ಲಿ ಸ್ಥಳ ಇಲ್ಲಂತೆ. ಸ್ಥಳ ಇಲ್ಲದ ಕಾರಣ ಎಲ್ಲಿ ಮಲಗಿಸಿದಂತ ಹೋಗಿ ಬೆತ್ಲೆಹೇಮ್ನಲ್ಲಿ ದಾವೀದನ ನಗರದಲ್ಲಿ ಒಂದು ಗೋದಲೆ ಐತೆ. ಆ ಗೋದಲೆ ತೆಗೆದುಕೊಂಡೋಗಿ ಏನು ಮಾಡ್ತಾರೆ? ಮಲಗಿಸಿದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಗೋದಲೆಯಲ್ಲಿ ಹುಟ್ಟಿಲ್ಲ. ಎಲ್ಲಿ ಹುಟ್ಟಿದ್ದಾನೆ? ಮಲಗಿಸಿದ್ದಾರೆ ಅಷ್ಟೇ ಅಲ್ಲಿ. ಹಲ್ಲೆಲೂಯ. ಛತ್ರದಲ್ಲಿ ಏನಿಲ್ಲ ಹೇಳ್ರಿ, ಸ್ಥಳ ಇಲ್ಲ. ಎಲ್ಲಿ ಮಲಗಿಸಿದ್ದಾರೆ? ಗೋದಲೆಯಲ್ಲಿ ಮಲಗಿಸಿದ್ದಾರೆ. ಈಗ ಗಮನಿಸ್ರಿ, ಯೇಸು ಸ್ವಾಮಿಗೆ ಅವತ್ತು ಅಲ್ಲಿ ಸ್ಥಳ ಇಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿಗೆ ಸ್ಥಳ ಕೊಡಕ ಜೀವಿತದಲ್ಲಿ ಪ್ಲೇಸ್ ಖಾಲಿ ಆಯ್ತಾ? ನಿನ್ನ ಮನೆಯಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ ಯೇಸುವಿಗೆ ಸ್ಥಳ ಕೊಡಕ್ಕೆ ಖಾಲಿ ಸ್ಥಳ ಆಯ್ತಾ? ಬಿಟ್ಟ ಸ್ಥಳ ಆಯ್ತಾ? ಮಾತಾಡ್ರಿ. ಹಲ್ಲೆಲೂಯ. ಎಷ್ಟು ಜನರು ನಿಮ್ಮ ಜೀವಿತದಲ್ಲಿ ಯೇಸುವಿಗೆ ಸ್ಥಳ ಕೊಟ್ಟಿದ್ರಿ? ಓಕೆ, ಎಷ್ಟು ಜನರು ಯೇಸುವಿಗೆ ಸ್ಥಳ ಕೊಡಬೇಕಂತ సిద్ధವಾಗಿದ್ರಿ? నేను చెప్పేది అర్థమవుతుందా లేదా? లేకపోతే చెప్పండి. హిందీ, ఇంగ్లీషు, మలయాళం అంతా మాట్లాడతాను ఇప్పుడే. మాట్లాడంటే మాట్లాడతాను, వద్దంటే వద్దు. హల్లెలూయా, హల్లెలూయా. మీ ఇంట్లో స్థలం ఉందా? నేను రాను, యేసుప్రభు వస్తాడు. ఎవరు వస్తారు? ఉందా? ఏముంది? ఎంత? 60, 40, 40, 30? ನಿನ್ನ ಜೀವಿತದಲ್ಲಿ ದೇವರಿಗೆ ಸ್ಥಳ ಕೊಡಬೇಕು. ಆಮೇನ್. ಈ ಕ್ರಿಸ್ಮಸ್ ಮಾಡ್ತಿದ್ವಲ್ಲ, ಇನ್ನೇನು ಇನ್ನು ಸ್ವಲ್ಪ ದಿನ ಆದರೆ ಹೊಸ ವರ್ಷಕ್ಕೆ ಹೋಗ್ತೀವಿ ನಾವು. ಹಳೆ ವರ್ಷದಿಂದ ಹೊಸ ವರ್ಷಕ್ಕೆ ಕಾಲದಾಗ ಹತ್ರ ಇದೀವಿ. ನಿಮ್ಮ ಜೀವಿತದಲ್ಲಿ ದೇವರಿಗೆ ಸ್ಥಳ ಕೊಡ್ಬೇಕು. ಏನು ಕೊಡ್ಬೇಕು ಹೇಳ್ರಿ ನೀವು? ನಿಮ್ಮ ಬಂಗಾರ ಬೇಕಾಗಿಲ್ಲ ದೇವರಿಗೆ, ನಿಮ್ಮ ಬಟ್ಟೆ ಬೇಕಾಗಿಲ್ಲ ದೇವರಿಗೆ, ನಿಮ್ಮ ಹಣ ಬೇಕಾಗಿಲ್ಲ ದೇವರಿಗೆ, ಸೇವೆ ನಡೆಯೋದಕ್ಕೋಸ್ಕರ ಬೇಕೇನೋ. ಆದರೆ ದೇವರಿಗೆ ಬೇಕಾಗಿರೋದು ನಿನ್ನ ಜೀವಿತ. ಹಲ್ಲೆಲೂಯಾ. ದೇವರಿಗೆ ಬೇಕಾಗಿರೋದು ಏನು ಹೇಳ್ರಿ? ನಿನ್ನ ಜೀವಿತ. ಆಮೇನ್. ಹಲ್ಲೆಲೂಯಾ. ಗಮನಿಸ್ರಿ, ದೇವರಿಗೆ ನಿನ್ನ ಜೀವಿತದಲ್ಲಿ ಸ್ಥಳ ಕೊಟ್ರೆ ಮೊಟ್ಟ ಮೊದಲಾಗಿ ಆಗುವ ಕಾರ್ಯ ಅಂದರೆ ಪಾಪಗಳು ಕ್ಷಮಿಸಲ್ಪಡ್ತವೆ. ಕಳೆದ ಸಂಡೆ ಹೇಳಿದೆ, ದುರಾಚಾರಿಯಾದ ಹೆಂಗಸು ಯೇಸುವಿಗೆ ಸ್ಥಳ ಕೊಟ್ಟು ಪ್ರೀತಿ ಮಾಡಲು ಆಕೆಯ ಪಾಪಗಳು ಬಹಳವಾಗಿದ್ರು ಕೂಡ ದೇವ್ರು ಏನು ಮಾಡಿದ್ರಿ? ಕ್ಷಮಿಸಿದನು. ಹಲ್ಲೆಲೂಯಾ. ಎರಡನೇದಾಗಿ ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಯೇಸುವಿಗೆ, ದೇವರಿಗೆ ನಿನ್ನ ಜೀವಿತದಲ್ಲಿ ಸ್ಥಳ ಕೊಟ್ಟರೆ ನಿನ್ನ ಕುಟುಂಬಕ್ಕೆ ರಕ್ಷಣೆ ಬರುತ್ತೆ. ಏನಾಗುತ್ತೆ? ನಿನ್ನ ಕುಟುಂಬಕ್ಕೆ ರಕ್ಷಣೆ ಬರುತ್ತೆ. ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಹೆಸರು ಜಕ್ಕಾಯ. ಆ ವ್ಯಕ್ತಿ ಹೆಸರು ಏನು ಹೇಳ್ರಿ? ಜಕ್ಕಾಯ. ಎಷ್ಟು ಹೈಟ್ ಅದನ? ಮಾತಾಡಿ. ಎಷ್ಟು ಹೈಟ್ ಅದನ? ಬುಡ್ಡೋಡು, ಎಂತೋಡು, ಪೊಟ್ಟೋಡು. ಹಲ್ಲೆಲೂಯಾ. ಜಕ್ಕಾಯ ಇರೋದು ಗಿಡ್ಡಕ್ಕದನ. ಜಕ್ಕಾಯ ಯಾರು ನೋಡಲ್ಲ ಆಸೆ ಪಟ್ಟು ಹೇಳ್ರಿ? ಯಾರು ನೋಡಲ್ಲ ಆಸೆ ಪಟ್ಟಪ್ಪ? ನೀವು ಯಾರು ನೋಡಲ್ಲ ಆಸೆ ಪಡ್ತೀರಿ? ಯಾರಾದರೂ ರಾಜು ಕಡೆ ಬಂದನಾ ಇಲ್ಲದಿರಲಿ ಹಿಂಗೆ ನೋಡಿದ್ರಿ. ಅದು ಯಾರಾದ್ರು ಸಿನಿಮಾ ಇರೋ ಬಂದಂದ್ರೆ ಎದ್ದೆದ್ದು ನೋಡಿದ್ರೆ ಮತ್ತೆ ಕಾಣಲಿದೆ, ಸರಿ ಸರಿ ಅಂತ. ಯಾಕಂದ್ರೆ ಹೀರೋಗಳು ನೋಡಕ, ಅಧಿಕಾರಿಗಳು ನೋಡಕ, ಇವರೆಲ್ಲ ನೋಡಕ ಮುಂದಿರ್ತೀವಿ. ಆದ್ರೆ ದೇವರ ಆಲಯಕ್ಕೆ ಬರಕ, ಯೇಸುವಿನ ಹಿಂದೆ ನಾನು ನಡೆಯೋ ಮಕ್ಕಳ, ಯೇಸು ಸ್ವಾಮಿ ಮುಂದೆ ಹೋಗ್ಲಿ, ನಾವು ಮಾತ್ರ ಹಿಂದೆ ಹೋಗ್ತೀವಿ. ತಿರುಗಿ ಮಾತ್ರ ಚರ್ಚಿ ನೋಡಕಲ್ಲ. ಕ್ರಿಸ್ಮಸ್ ಹಬ್ಬಕ್ಕೆ ಮಾತ್ರ ನಾವು ಚರ್ಚಿ ನೋಡ್ತೀವಿ. ಅಮ್ಮರು ಭಾಳದ್ರಿ. ಅಲ್ಲೂಯ. ಗಮನಿಸ್ರಿ, ಜಕ್ಕಾಯನು ಶ್ರೀಮಂತನು. ಜಕ್ಕಾಯನ ಯಾರು ಹೇಳ್ರಿ? ಶ್ರೀಮಂತನು. ಆದರೂ ಕೂಡ ಹಣ ಐತೆ, ಎಲ್ಲ ಐತೆ. ಆದ್ರೆ ಏನು ಮಾಡ್ತೀವಿ? ಐಟಿಲ್ಲ, ಏನಿಲ್ಲ ಹೇಳ್ರಿ?
ಹೈಟ್ ಇಲ್ಲ, ಆದರೂ ಕೂಡ ಯೇಸುವನ್ನು ನೋಡಲು ಅಪೇಕ್ಷೆ ಪಟ್ಟನು. ಹಲ್ಲೆಲೂಯ. ಗಿಡ್ಡನಾಗಿದ್ದ, ಹೋದ ಹಿಂಗೆ ನೋಡಿದ ಆಗಲಿಲ್ಲ. ಅಲ್ಲಿಗೆ ಜನರಿಗೆ ಗೊತ್ತಲ್ಲ, ಬಡ್ಡಿ ತಿಮ್ಮನ ಏನು ಮಾಡ್ತಾರ, ನಮ್ಮ ಹತ್ರ ಜೀವದಿಂದ ಅಡ್ಡಡ್ಡಿದ್ರು. ಯಾರಿಗೆ? ಜಕ್ಕಾಯಿನಿ. ಜಕ್ಕ ಏನು ಮಾಡೋದು ಗೊತ್ತಾ, ಇಲ್ಲಿರೋ ಯಾವನ್ನು ಕೂಡ ಯೇಸುವಮ್ಮ ನೋಡಕ್ಕೆ ನೀವು ಬಿಡ್ತಾ ಇಲ್ಲ ಅಂತ ಹೇಳಿ ಮುಂದಕ್ಕೋ ಯೇಸುವಮ್ಮ ಬರೋ ಪ್ಲೇಸ್ ಯಾವ್ದಂತ ತಿಳ್ಕೊಂಡು ಮುಂದಕ್ಕೋ ಏನು ಮಾಡ್ದೆ ಹೇಳ್ರಿ, ಆಲದ ಮರ ಹತ್ತಿದ. ಬರೀ ಮರ ಅಲ್ಲ, ಆಲದ ಮರ ಹತ್ತಿದ. ಹಲ್ಲೆಲೂಯ. ದುಡ್ಡಿರ ಯಾರಾದ್ರೂ ಮರ ಹತ್ತಾರ? 1,00,000 ಮನೆ ಕಟ್ಟ್ರ ಅನ್ಕೊಳ್ರಿ, ನೀವು ಮರದೆ ನಾ ಮರ ಹತ್ಬೇಕಾ? ನಾನು ಏನು ಅಂಕಲ್ ಹಾಕಲ್ಲ ಬಂದ್ಬಿಡ್ತಾರ. ಜಕ್ಕಾಯಿನ ಹತ್ರ ಕೊಳ್ಳೆ ಹೊಡಿತೈತೆ, ರೊಕ್ಕ ಕುಪ್ಪಿ ಐತೆ. ಆಮೇಲೆ ವಾಪಸ್ ಕೊಡ್ತಾನಲ್ಲ ಮನೆಗೆ ಹೋದ್ಮೇಲೆ, ಭಾಳ ಹಣ ಐತೆ. ಆದ್ರೂ ಕೂಡ ಯೇಸು ನೋಡಲಿ ಏನು ಮಾಡ್ತಾರೆ, ಜಕ್ಕಾಯ ಮರ ಹತ್ಯನ. ಅದು ಹೆಂಗತ್ತಿದೋ ಗೊತ್ತಿಲ್ಲ, ಎಷ್ಟೆಲ್ಲ ಬಿದ್ದನೋ ಎಷ್ಟೆಲ್ಲ ಇದ್ದನೋ ಗೊತ್ತಿಲ್ಲ, ಆದರೂ ಕೂಡ ಮರ ಹತ್ತಿದ್ದಾನೆ. ಹಲ್ಲೆಲೂಯ. ಯಾಕೆ? ಯೇಸುವಿಗೆ ಸ್ಥಳ ಕೊಟ್ಟ ತನ್ನ ಹೃದಯದಲ್ಲಿ. ಆಮೇಲೆ ನಾನು ಇವತ್ತು ಎಷ್ಟೊತ್ತಿದ್ರು ಯೇಸುವಿನ ಬಳಿಗೆ ಹೋಗಲೇಬೇಕು. ಹಲ್ಲೆಲೂಯ. ಇವತ್ತು ಎಷ್ಟೊತ್ತಿದ್ರು ಯೇಸುವನ್ನು ನೋಡಲೇಬೇಕು. ಆ ರೀತಿ ಯಾರಿಗಾದ್ರೂ ಮನಸ್ಸೈತಾ? ಇವತ್ತು ಭಾನುವಾರ ಎಷ್ಟೊತ್ತಿದ್ರು ದೇವರ ಸಮ್ಮುಖದಲ್ಲಿ ಇರಲೇಬೇಕು. ಯಾಕಂದ್ರೆ ಆತನ ಸಮ್ಮುಖದಲ್ಲಿ ಏನಂತ ಹೇಳ್ರಿ, ಪರಿಪೂರ್ಣವಾದ ಸಂತೋಷ ಇದೆ. ಹಲ್ಲೆಲೂಯ. ಕೀರ್ತನೆ 16:11 ಹೇಳಿದ ಪ್ರಕಾರ ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ ಇದೆ. ನಿಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ಯೇಸುವಿಗೆ ಸ್ಥಳ ಕೊಡ್ತೀರಿ ಅಂದ್ರೆ, ನಿನ್ನ ಕುಟುಂಬದ ಅನೇಕ ಜನ ರಕ್ಷಣೆ ಹೊಂದಬೇಕಾದ್ರೆ ಮೊಟ್ಟ ಮೊದಲಾಗಿ ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ ದೇವರಿಗೆ ಸ್ಥಳ ಕೊಡಬೇಕು. ಏನೇ ಆಗಲಿ ಇವತ್ತು ನಾನು ಯೇಸುವಿನ ಬಳಿಗೆ ಹೋಗಲೇಬೇಕು. ಹಲ್ಲೆಲೂಯ. ಯಾರ ಬಳಿಗೆ ಹೋಗ್ಲೇಬೇಕು ಹೇಳ್ರಿ? ಮಾತಾಡಿ. ಯಾರ ಬಳಿಗೆ ಹೋಗ್ಲೇಬೇಕು? ಎಷ್ಟು ಜನರಿಗೆ ಯೇಸುವಿನ ಬಳಿಗೆ ಬರೋದಕ್ಕೆ ವಾರ ವಾರ ಆಸೆ ಪಡ್ತೀರಿ? ಎಷ್ಟು ಜನರು ವಾರ ವಾರ ಯೇಸುವಿನ ಬಳಿಗೆ ಬರೋದಕ್ಕೆ ಆಸೆ ಪಡ್ತಾರೆ? ಒಂದು ಮಾತಾಡ್ತೀನಿ, ಗಮನಿಸ್ರಿ. ಇಬ್ಬರ ಯವ್ವನಸ್ಥರ ಬಗ್ಗೆ ಒಂದು ಸ್ಟೋರಿ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ವಿಮಾನ ಎಷ್ಟು ಜನರು ನೋಡ್ರಿ? ವಿಮಾನ ಹತ್ತಿಲ್ಲ ಅಂದ್ರೂ ಕೂಡ ನೋಡಿರಲ್ಲ. ವಿಮಾನ ಎಲ್ಲರೂ ನೋಡ್ರಿ. ವಿಮಾನ ಗಾಳಿಯಲ್ಲಿ ಹೋಗುತ್ತಾ, ನೆಲದ ಮೇಲೆ ಹೋಗುತ್ತಾ? ಗಾಳಿಯಲ್ಲಿ ಹೋಗುತ್ತೆ. ನಿಮ್ಮೆಲ್ಲರೂ ಒಂದು ಪ್ರಶ್ನೆ ಕೇಳ್ತೀನಿ, ನೆಲದ ಮೇಲೆ ಹೋಗೋದು ಈಜ, ಗಾಳಿಯಲ್ಲಿ ಹಾರಿ ಹೋಗೋದು ಈಜ? ನೆಲದ ಮೇಲೆ ಹೋಗೋದು ಈಜ. ಯಾಕಂದ್ರೆ ನೆಲ ಆಲ್ರೆಡಿ ತಾರೋಡ್ ಹಾಕಿರ್ತಾರ, ಸೊ ಹಿಂಗಂತ ಹೋಗ್ಬೋದು. ಗಾಳಿ ಹೋದ್ರೆ ಯಾವಾಗ ಏನಂತ ಗೊತ್ತಿಲ್ಲ ಅಲ್ಲ, ರೈಟ್? ಇನ್ನೊಂದು ಮಾತು ಹೇಳ್ತೀನಿ, ನೆಲದ ಮೇಲೆ ಓಡಾಡೋ ವಾಹನಕ್ಕೆ ಬೆಲೆ ಜಾಸ್ತಿನ ಆಕಾಶದ ಮೇಲೆ ಓಡಾಡುವ ಇದು ವೆಹಿಕಲ್ಗಳಿಗೆ, ಅಂದರೆ ಈ ಫ್ಲೈಟು ಮತ್ತು ಹೆಲಿಕಾಪ್ಟ್ರು ಇವೆಲ್ಲವಕ್ಕೆ ಬೆಲೆ ಜಾಸ್ತಿನ? ಆಕಾಶದಲ್ಲಿ ಹಾರಾಡುವಂಥ ಏನೋ ವಸ್ತುಗಳಿಗೆ ಬೆಲೆ ಜಾಸ್ತಿ. ಹಲ್ಲೆಲೂಯ. ಗಮನಿಸ್ರಿ, ಇಬ್ಬರು ವ್ಯಕ್ತಿಗಳು, ಪಾಸ್ಟರ್ ಮಕ್ಕಳು, ಇಬ್ಬರು ಯವ್ವನಸ್ಥರು ಪಾಸ್ಟರ್ ಮಕ್ಕಳು. ಗಮನಿಸ್ರಿ, ದೇವರು ಕೊಟ್ಟ ಆಲೋಚನೆ ಪ್ರಕಾರ ವಿಮಾನ ಕಂಡಿಡಿದ್ರು. ಮೊಟ್ಟ ಮೊದಲೇ ಕಂಡಿಡ್ದ ಅವರೇ, ರೈಟ್ ಬ್ರದರ್ ಅಂತ ಅವ್ರ ಹೆಸರು. ಅವ್ರನ್ನ ಹೆಸರು ಹಂಗೆ ಕರೀತಾರ, ರೈಟ್ ಬ್ರದರ್ಸ್ ಅಂತ ಕರೀತಾರ. ಗಮನಿಸ್ರಿ, ಅವ್ರು ಇಬ್ಬರು ಕಲಿತು ವಿಮಾನ ಕಂಡಿಡಿದ್ರು. ಕಂಡಿಡಿದ ಮೇಲೆ ಅಮೆರಿಕದ ಅಧ್ಯಕ್ಷ, ಯಾರು? ಅಮೆರಿಕದ ಅಧ್ಯಕ್ಷ ಒಂದು ಲೆಟರ್ ಕಳಿಸಿದಂತೆ, ನೀವು ವಿಮಾನ ಕಂಡಿಡಿದ್ರಲ್ಲ, ಮೊಟ್ಟ ಮೊದಲಾಗಿ ಯಾರು ಕಂಡಿಡ್ದ, ನೀವು ಕಂಡಿಡಿದ್ರಲ್ಲ, ನಿಮ್ಮನ್ನ ಸನ್ಮಾನ ಮಾಡ್ತೀವಿ ಬನ್ರಿ ಅಂತ ಲೆಟ್ರ್ ಕಳಿಸಿದ್ರೆ, ಆ ಲೆಟ್ರಲ್ಲಿ ಡೇಟ್ ನೋಡ್ತಾರಂತೆ. ಆ ಡೇಟ್ ಸಂಡೇ ಐತಂತೆ. ಯಾವ ಡೇಟ್ ಇತ್ತಂತದು? ಸಂಡೇ, ಭಾನುವಾರ ಐತಂತೆ. ಅವ್ರು ತಿರುಗಿ ಬರೆದು ಕಳಿಸಿದಂತೆ, ನಮ್ಮಪ್ಪ ಪಾಸ್ಟ್ರು, ನಾವು ಪಾಸ್ಟ್ರ್ ಮಕ್ಕಳು, ನಾವು ಭಾನುವಾರ ದಿನ ಎಲ್ಲಿಗೂ ಬರೋದಿಲ್ಲ ಅಂತೇಳಿ ಅವ್ರು ತಿರುಗಿ ಉತ್ತರ ಬರೆದು ಕಳಿಸಿದಂತೆ. ಅದಕ್ಕೆ ರಿಟರ್ನ್ ಏನಂತ ಅವ್ರು ಉತ್ತರ ಕಳಿಸಿದ್ರೆ, ಅಮೆರಿಕದ ಅಧ್ಯಕ್ಷ ನಿಮ್ಮನ್ನು ಸನ್ಮಾನ ಮಾಡಲು ಕರಿತಾ ಇದ್ದೀನಿ ಬನ್ರಿ ಅಂತ ಕರೆದ್ರೆ, ಇವ್ರು ರಿಟರ್ನ್ ಏನಂತ ಲೆಟರ್ ಕಳಿಸಿ ಗೊತ್ತಾ? ನೀವೇನು ಅನ್ಕೊಳ್ರಿ, ಪರಲೋಕದ ಅಧ್ಯಕ್ಷ ಭಾನುವಾರ ಚರ್ಚ್ ಬಿಟ್ಟು ಎಲ್ಗೋಗೋಣ ಅಂತ ಲೆಟರ್ ಕಳಿಸಿನ, ನಾವು ಬರಕಲ್ಲ ಅಂದ್ರಂತೆ. ಆಮೇನ್. ಹಲ್ಲೆಲೂಯ. ನೋಡ್ರಿ, ಫ್ಲೈಟ್ ಕಂಡಿಡಿದವರು ಭಾನುವಾರಕ್ಕೆ ಪ್ರಾಮುಖ್ಯತೆ ಕೊಟ್ಟಾರ. ನೀವು ಒಂದು ಏನು ಕಂಡಿಡಿದಿಲ್ಲ, ಭಾನುವಾರ ಆಲಯ ಅಂದ್ರೆ ಹಿಂದೆ ಯಾಕೆ ಭಾನುವಾರ ಸೋದ್ ಹೇಳಕ್ ಮಾತ್ರ ಪಕ್ಕ ಹುಷಾರಾಗಿರ್ತಾರ. ಮತ್ತು ಫ್ಲೈಟ್ ಕಂಡಿಡಿದವರು ಅವರು ಭಾನುವಾರ ಬರ್ರಿ ಸನ್ಮಾನ ಮಾಡ್ತೀವಿ, ಸನ್ಮಾನಕ್ಕೆ ಬರ್ರಿ ಅಂದ್ರೆ ಬೇಡ, ಪರಲೋಕದ ಅಧ್ಯಕ್ಷ ಹೋಗ್ಬೇಡ ಅಂದನ. ಎಲ್ಲಿಗೆ? ಸನ್ಮಾನಕ್ಕೆ. ಯಾಕಂದ್ರೆ ನೀನ್ ಬೇಕಾದ್ರೆ ಸೋಮವಾರ ಇಟ್ಟು ಬರ್ತೀವಿ, ಸಂಡೇ ಬರೋದಿಲ್ಲ, ಆತನ ಕೆಲಸ ಐತೆ ಭಾನುವಾರ ಚರ್ಚಲ್ಲಿ. ಹಲ್ಲೆಲೂಯ.
ಅಂಥವ್ರಿದ್ರೆ ಉನ್ನತ ಸ್ಥಿತಿಗೆ ಬರ್ತಾರೆ. ಆಮೇಲೆ ಭಾನುವಾರ ಇರಲ್ಲವ ನಮ್ಮ ಪಾಸ್ಟ್ರೋದೇ ಆಡಾಡಿಕೆ ಮೇಲೆ ನಮಗೇನು ಮಾತು ಬೇಕಿತ್ತು, ಹೆಂಗನ ಮಾಡ್ಕೊಂಮೇಲೆ ನಮ್ಗೆ ಯಾಕೆ ಬೇಕು? ಅವ್ರ ಚರ್ಚು ಅವ್ರ ಇಷ್ಟಂಬರು ಬಹಳ ಜನ ಇದ್ರಿ. ಹಿಂಗಿದ್ರೆ ಸತ್ಯವಾಗಲು ಉದ್ಧಾರ ಆಗೋದಿಲ್ಲ. ನೀವು ಉದ್ಧಾರ ಹಾಕಲ್ಲ, ನಿಮ್ಮ ಕುಟುಂಬ ಉದ್ಧಾರ ಹಾಕಲ್ಲ. ಉದ್ಧಾರ ಹಾಕಲ್ಲ. ಯಾಕಂದ್ರೆ ಜಕ್ಕಾಯನ ದೇವರಿಗೆ ಹೃದಯ ಕೊಟ್ಟ, ಜಕ್ಕಾಯನ ಜೀವಿತದಲ್ಲಿ ದೇವರಿಗೆ ಸ್ಥಳ ಕೊಟ್ಟ ಯೇಸು ಸ್ವಾಮಿ ಅವನ ಮನೆಗೆ ಹೋದನು. ಆಮೇನ್. ಒಬ್ಬನೇ ದೇವ್ರ ಬಳಿಗೆ ಬಂದಿದ್ದು ಜಕ್ಕಾಯ ಒಬ್ಬನೇ, ಆದ್ರೆ ಅವ್ರ ಮನೆಗೆಲ್ಲ ರಕ್ಷಣೆ ಬಂದತ್ತೆ. ಹಲ್ಲೆಲೂಯ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 3ನೇ ವಚನ 5ನೇ ವಚನ ನೀವು ಓದ್ಕೊಂಡು ಹೋಗ್ರಿ. 9ನೇ ವಚನ 10ನೇ ವಚನ ಓದ್ರಿ. ಪ್ರೀತಿ ಉಳ್ಳ ದೇವಜನರೇ, ಜಕ್ಕಾಯನ ಮನೆಗೆ ರಕ್ಷಣೆ ಬಂತ. ಜಕ್ಕಾಯನ ಮನೆಗೆ ಇವತ್ತು ಭಾಳ ಜನರ ನನ್ನ ಮಗ ರಕ್ಷಣೆ ಹೊಂದಿಲ್ಲ, ನನ್ನ ಮಗಳ ರಕ್ಷಣೆ ಹೊಂದಿಲ್ಲ. ಯಾಕೆ? ಫಸ್ಟ್ ನೀನು ದೇವರಿಗೆ ಹೃದಯ ಕೊಟ್ಟಿಲ್ಲ. ನೀನು ದೇವರಿಗೆ ಹೃದಯ ಕೊಡು. ನಿನ್ನ ದೇವರಿಗೆ ನಿನ್ನ ಜೀವಿತದಲ್ಲಿ ಸ್ಥಳ ಕೊಟ್ಟರೆ ಆಟೋಮೆಟಿಕ್ ಆಗಿ ದೇವರು ನಿನ್ನ ಮನೆಯಲ್ಲಿ ಬಂದು ನಿನ್ನ ಮಕ್ಕಳನ್ನು, ನಿನ್ನ ಕುಟುಂಬದವರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುತ್ತಾನೆ. ಆಮೇಲೆ ನೀನೇ ದೇವರಿಗೆ ಸ್ಥಳ ಕೊಟ್ಟಿಲ್ಲ ಅಂದರೆ ಇನ್ನು ದೇವರಿನ ಮಳೆಗೆ ಯಾವಾಗ ಬರ್ತಾನ? ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರಿಗೆ ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ ಸ್ಥಳ ಕೊಡಬೇಕು. ಆಮೇನ್. ಪಾಪ ನಿವಾರಣೆ ಮಾಡ್ತಾನೆ, ರಕ್ಷಣೆ ಕೊಡ್ತಾನೆ. ಹಲ್ಲೆಲೂಯಾ. ನಿನಗೆ ಮಾತ್ರ ಅಲ್ಲದೆ ನಿನ್ನ ಕುಟುಂಬಕ್ಕೂ ರಕ್ಷಣೆ ಕೊಡ್ತಾನೆ. ಆಮೇನ್. ಇವತ್ತು ಅದೆಷ್ಟೋ ತಂದೆ ತಾಯಿ ಆಳ್ತಾರೆ, ನನ್ನ ಮಕ್ಕಳು ರಕ್ಷಣೆ ಹೊಂದ್ತಾ ಇಲ್ಲ, ನನ್ನ ಮಕ್ಕಳಿಗೆ ಎಷ್ಟು ಹೇಳ್ತೀನಿ ಅದೇ ಪರಿಸ್ಥಿತಿ ಅಲ್ಲದ್ರ. ನಿಜ ಹೇಳ್ತೀನಿ, ನೀವು ಮೊಟ್ಟ ಮೊದಲಾಗಿ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಟ್ಟರೆ ಖಂಡಿತವಾಗಿ ದೇವರು ನಿಮ್ಮ ಮಕ್ಕಳನ್ನು, ನಿಮ್ಮ ಸಂತತಿಯನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ಇವತ್ತು ನಾನು ರಕ್ಷಣೆ ಹೊಂದಿನಂದರೆ ನಾನು ಸ್ವತಃವಾಗಿ ನಂಬಿಲ್ಲ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮಪ್ಪನ ತಾಯಿ ಅವ್ರ ದೇವ್ರು ನಂಬಿದ್ರು. ಟೋಟಲ್ ನಮ್ಮ ಖಾನ್ದಾನದಲ್ಲೇ, ಟೋಟಲ್ ನಮ್ಮ ಮನೆಯೆಲ್ಲ ಜನರಲ್ಲಿ ಮೊಟ್ಟ ಮೊದಲಾಗಿ ನಂಬಿದ್ದೆ ನಮ್ಮಪ್ಪರಮ್ಮ. ಅವ್ರು ದೇವ್ರು ನಂಬಿದ್ರು. ಆಯಮ್ಮ ದೇವ್ರು ನಂಬಿದ್ದೆ. ಹಂಗೆ ಒಬ್ಬರು ಆತಲ್ಲ ನೋಡ್ರಿ. ಆಯಮ್ಮ ದೇವ್ರು ನಂಬಿದ್ದು ನಮ್ಮ ಅಜ್ಜಿ. ಇವತ್ತು ಅವ್ರ ಮೊಮ್ಮಗ ನಾನು ಪಾಸ್ಟ್ ಆಗಿನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸತ್ಯವಾಗಲೇ ಹೇಳ್ತೀನಿ, ನಮ್ಮ ಮನೆಯಲ್ಲಿ ಎಲ್ಲರೂ ಬಾಪ್ತಿಸಮ್ ತಗೊಂಡು ನಾವು. ಯಾಕಂದ್ರೆ ನಾವು ದೇವರಿಗೆ ಸ್ಥಳ ಕೊಟ್ಟರೆ ದೇವರು ನಮ್ಮ ಹೃದಯದಲ್ಲಿ ರಕ್ಷಣೆ ಕೊಡುತ್ತಾನೆ. ಆಮೇಲೆ ನಮ್ಮ ಜೀವಿತಕ್ಕೆ ರಕ್ಷಣೆ ಕೊಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೂರನೇದಾಗಿ ಗಮನಿಸ್ರಿ, ದೇವರಿಗೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಟ್ಟರೆ ರೋಗಗಳು ವಾಸಿ ಆಗ್ತವೆ. ನಮ್ಮ ಜೀವಿತ ಪ್ರತಿ ವಿಷಯದಲ್ಲಿ ದೇವರು ಬದಲಾಯಿಸ್ತಾನೆ. ಆಮೇನ್. ಸ್ತೋತ್ರ. ಹಲ್ಲೆಲೂಯಾ. ಯಾಯಿರನ ಮನೆಯಲ್ಲಿ ಯಾರೋದ್ರು ಹೇಳ್ರಿ? ಯಾಯಿರನ ಮನೆಗೆ ಯಾರೋದ್ರು? ಪೇತ್ರೋದ. ಯಾಯಿರನ ಮನೆಗೆ ಯಾರು ಹೋದ್ರು? ಏನ್ ಮಾಡಿದೆ ಸ್ವಾಮಿ ಹೋಗಿ? ಅಲ್ಲೆಲ್ಲರೂ ಗೊಳೋ ಅಂತ ಹೇಳ್ತಾ ಇದ್ರಲ್ಲ, ಲಬ ಬಾಯಿ ಪಡ್ಕೊಂತ ಇದಾರ. ಅಯ್ಯೋ ಮಗಳು ಸತ್ತೋದ್ಲು. ಯವ್ವನ ಮಗಳು. ಎಷ್ಟು ವರ್ಷ? 12 ವರ್ಷ. 12 ವರ್ಷ ಅಂದ್ರೆ ಎಷ್ಟನೇ ಕ್ಲಾಸ್ ಇರ್ಬೋದು ಹೇಳ್ರಿ? 6ನೇ ಕ್ಲಾಸ್ ಇರ್ಬೋದು. 6ನೇ ಕ್ಲಾಸಿಗೆ 1ನೇ ಕ್ಲಾಸ್ ಅಲ್ಲ. ನಾವು ಸೇರಿದಂಗಪ್ಪ, ನೀವು ಹೆಂಗೆ ಸೇರೋ ಗೊತ್ತಿಲ್ಲ. 6 + 6 ಎಷ್ಟೋ? 6ನೇ ಕ್ಲಾಸ್ ಯವ್ವನ ಸಲ. ಇಲ್ಲಿ ಯಾರಾದ್ರೂ 6ನೇ ಕ್ಲಾಸ್ ಅದಿರಾ? ನಾನು 6th ಸ್ಟ್ಯಾಂಡರ್ಡ್ ನಂಬರ್ ಯಾರನ್ನದ್ರಿ ಇಲ್ಲಿ? 6ನೇ ತರಗತಿ ಇದಿ ನಂಬರ್ ಕೈತ್ರಿ. ರಾರಾಯ್ ಕಡ ನೀವ್ಯಾರ ಒಣ್ಣವ್ ಮಂದ. ಇಷ್ಟು ಹುಡುಗಿ 6ನೇ ಕ್ಲಾಸದ ಹುಡುಗಿ ತೀರಿ ಹೋಗಿದ್ದಾಳೆ. ಒಬ್ಬೇ ಮಗಳಂತೆ. ತಂದೆ ತಾಯಿಗೆ ನೋವಿರುತ್ತಾ ಇಲ್ಲ. ಇಷ್ಟು ವಯಸ್ಸು ಹುಡುಗಿ ಸತ್ತೋದ್ರೆ ನೋವಿರ್ತಾ ಇಲ್ಲ. ಮಗನ ಕಳ್ಕೊಂಡ್ಮೇಲೆ, ಮಗಳ ಕಳ್ಕೊಂಡ್ಮೇಲೆ ನೋವಿರ್ತಾ ಇಲ್ಲ. ಹೋಲ್ಬಿಡು, ಓದ ಅವನೊಬ್ಬನಿದ್ದ ಹೋಲ್ಬಿಡು, ನಮ್ಮ ಪಾಡಿ ನಾವು ಇರ್ತೀಂತಾರ. ಒಬ್ಬೇ ಮಕ್ಕಳಿದ್ರಿಗೆ ಮಕ್ಕಳ ನೋವು ಏನಂತ ಗೊತ್ತಿರುತ್ತೆ. ಹಲ್ಲೆಲೂಯಾ. ಒಬ್ಬೇ ಮಗಳು ಹೋಗ್ಬಿಟ್ಟಾಳ. ಹೋಗಿದ್ರೆ ಗಮನಿಸಿರ್ ಪ್ರೀತಿ ಉಳ್ಳ ದೇವಚಂದ್ರೆ, ಯೇಸು ಸ್ವಾಮಿಯನ್ನ ಯಾಯಿರನು ಮನೆ ಕರೆದ. ಹಲ್ಲೆಲೂಯಾ. ಯಾವಾಗಾದ್ರೆ ಯೇಸು ಮನೆಗೆ ಬಂದು ಆ 12 ವರ್ಷದ ಮಗಳು ಬದುಕಿದಳು. ಆಮೇನ್. ಯೇಸು ಇರುವಲ್ಲಿ ಜೀವವೂ ಇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೋಹನ ಬರೆದ ಸುವಾರ್ತೆಯಲ್ಲಿ ಮಾತಿದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡಕ್ಕೆ ಬರ್ತಿರುತ್ತೆ, ಮತ್ತೆ ಯಾವುದಕ್ಕೂ ಬರುವುದಿಲ್ಲ. ಆದರೆ ದೇವರಾದರೂ ಅವುಗಳು ಜೀವವಾಗಿರ್ಬೇಕಂತಲೂ ಅವು ಸಮೃದ್ಧಿಯಾಗಿರ್ಬೇಕಂತಲೂ ಆತನು ಬಂದಿದ್ದಾನೆ. ಆಮೇನ್. ಯೇಸುವಿಗೆ ನಿನ್ನ ಜೀವಿತದಲ್ಲಿ ಸ್ಥಳ ಕೊಟ್ಟರೆ ನಿನ್ನ ಜೀವಿತ ಜೀವಕರವಾಗಿ ಮುಂದೆ ಹೋಗುತ್ತೆ. ಆಮೇನ್. ಎಷ್ಟೇ ಜನರನ್ನ ತುಳಿದು ಸಾಯಿಸಿ ಹಾಳು ಮಾಡಿ ನಷ್ಟ ಮಾಡಿ ಮುಗಿಸ್ಬೇಕಂದ್ರೂ ಕೂಡ ಯೇಸುವಿಗೆ ಸ್ಥಳ ಕೊಟ್ಟು ನೋಡು, ಬದುಕಿಸುವ ಆತ ನಿನ್ನ ಜೊತೆಗಿರುತ್ತಾನೆ. ಆಮೇನ್. ಹಲ್ಲೆಲೂಯಾ. ಅದು ಮಾತಾಡದೆ ನಿನ್ನ ಜೀವಿತ ಸಮೃದ್ಧಿಕರವಾಗಿ ಆತನು ಮುನ್ನಡೆಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಯೇಸುವಿಗೆ ಏನು ಮಾಡ್ಬೇಕು? ನಿಮ್ಮ ಜೀವಿತದಲ್ಲಿ ಸ್ಥಳ ಕೊಡ್ಬೇಕು. ಏನು ಕೊಡಬೇಕು? ಸ್ಥಳ ಕೊಡಬೇಕು. ಆಮೇನ್. ಕೊಡ್ತೀರಾ? ಹೆಂಗ್ ಸ್ಥಳ ಕೊಡಬೇಕು? ದೇವರಿಗೆ ಮೊದಲನೇ ಪ್ರಾಮುಖ್ಯತೆ ಕೊಡ್ಬೇಕು. ನಾವು ಹೊಸ ವರ್ಷ ಬರ್ತಾ ಇದೆ, ವಾರ ನೆಕ್ಸ್ಟು 2025 ಮುಗಿಯೋದ್ರೊಳಗಡೆ ನಾನು ಸಭೆಯಲ್ಲಿ ಒಂದು ವಾರ ಕೂಡ ನನ್ನ ಆಲಯದಲ್ಲಿ ಯಾರು ಮಿಸ್ ಮಾಡಿಲ್ಲ ಅನ್ನೋ ಅಂತಾರಿದ್ರಿ, ಕೈ ಎತ್ತರ ಅಂದ್ರೆ ನಿಮ್ಮ ಕೈ ಎತ್ತಿರ್ಬೇಕು. ಬಂದಾಳಂತೀಗ ಇದು ಬಂದನಂತೀತ ಬೇಸ್ ಮಾಡ್ತೀವಿ ಹಿಂಗ ನಂಗೆ ಇರಬಾರ್ದು. ಹಲ್ಲೆಲೂಯಾ. ಹಿಂಗೆ ಕೈ ಎತ್ತಂಗಿರ್ಬೇಕು. ಏನು ಮಾಡ್ಬೇಕು ಹೇಳ್ರಿ? ಹಿಂಗೆ ಕೈ ಎತ್ತಂಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ಏನು ಮಾಡ್ರಿ? ದೇವರಿಗೆ ಸ್ಥಳ ಕೊಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯ ಮಾಡ್ತಾನೆ. ಆಮೇನ್. ಎಂಥ ಸಮೃದ್ಧಿ ಕೊಡ್ತಾನೆ ಗೊತ್ತಾ? ಪೇತ್ರನ ದೋಣಿ ಯೇಸುವಿಗೆ ಕೊಟ್ಟ. ಯೇಸು ಆ ದೋಣಿಯನ್ನು ತುಂಬಿಸಿದನು. ಹಲ್ಲೆಲೂಯಾ. ರಾಶಿಯಾದ ಮೀನುಗಳಿಂದ ಏನು ಮಾಡ್ದೆ ಹೇಳ್ರಿ? ದೇವರ ಆ ದೋಣಿಯನ್ನು ತುಂಬಿಸಿದನು. ಅದೇ ರೀತಿಯಲ್ಲಿ ನೀವು ದೇವರಿಗೆ ಸ್ಥಳ ಕೊಟ್ಟರೆ ನಿಮ್ಮ ಜೀವಿತದಲ್ಲಿ ಪಾಪದಿಂದ ಬಿಡುಗಡೆ, ರಕ್ಷಣೆ ಮತ್ತು ಏನು ಮಾಡ್ತಾನೆ ಹೇಳ್ರಿ? ಆತನು ಏನು ಮಾಡ್ತಾನೆ? ನಿತ್ಯ ಜೀವ ಕೊಡ್ತಾನೆ. ಮತ್ತೆ ಹೇಳ್ರಿ, ಸ್ವಸ್ಥತೆ. ಹಲ್ಲೆಲೂಯಾ. ಜೀವ ಕೊಡುತ್ತಾನೆ, ಮತ್ತೆ ಏನು ಮಾಡ್ತಾನೆ? ಸಮೃದ್ಧಿ ಕೊಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಿಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಡ್ರಿ. ಎಲ್ಲರೂ ಇನ್ನು ಮೇಲೆ ನಾನು ದೇವರಿಗೆ ನನ್ನ ಹೃದಯದಲ್ಲಿ ಸ್ಥಳ ಕೊಡುತ್ತೇನೆ. ದೇವರು ನನ್ನ ಹೃದಯದಲ್ಲಿ ಇದ್ದುಕೊಂಡು, ನನ್ನ ಜೀವಿತದಲ್ಲಿ ಇದ್ದುಕೊಂಡು ಹೊಸ ಕಾರ್ಯಗಳನ್ನು ಮಾಡುತ್ತಾನೆ, ಹೊಸ ಅದ್ಭುತಗಳನ್ನು ಮಾಡುತ್ತಾನೆ. ದೇವರು ನಮ್ಮ ಕುಟುಂಬವನ್ನು, ನಾವು ಮಾಡುವ ಕೆಲಸವನ್ನು ಸಮೃದ್ಧಿಕರವಾಗಿ ಮುನ್ನಡೆಸುತ್ತಾನೆ. ಆಮೆನ್. ಎಲ್ಲರ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವ ನಿನಗೆ ಸ್ತೋತ್ರಂ 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 ರಿಖಲಾಮ ಶತುಕಿ ರಿಖಲಾಮ ಕರತ ಕರಾಮ ಕಲತ ಕರಾಮ ಮಾಮ ಮಾಮ ಶತುಕಿ ರಬ ಕಲತ ಕಿಶಮ ಕಲ ಪಾಪ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ಯಾವಾಗಲೂ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಇಲ್ಲದನಿಗಿರುವುದಾಗಿ ಕೊಡುವ ದೇವರೇ, ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನಿನ್ನ ಪ್ರವಾದನೆ ವಾಕ್ಯಗಳನ್ನು ನೆರವೇರಿಸಲು ಬಂದಾತನೆ. ಅಯ್ಯ ಕರ್ತಾದಿ ಕರ್ತನೆ, ನೀನು ದೇವರೇ ಪ್ರವಾದನೆ ವಾಕ್ಯ ನೆರವೇರಿಸುವುದು ಮಾತ್ರವಲ್ಲದೆ ಪರಿಶುದ್ಧಾತ್ಮನೆ ಪಾಪಕ್ಕೆ ನಿವಾರಣೆ ಕೊಡಲು ಬಂದ ದೇವರು, ಸೈತಾನನ ಕಾರ್ಯಗಳನ್ನು ಲಯ ಮಾಡಲು ಪ್ರತ್ಯಕ್ಷವಾದ ದೇವರು, ಅಯ್ಯ ನಿತ್ಯ ಜೀವನ ಕೊಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಈ ವಾಕ್ಯ ಕೇಳದೆ ಎಲ್ಲರೂ ಕೂಡ ತಮ್ಮ ಜೀವಿತದಲ್ಲಿ, ತಮ್ಮ ಕುಟುಂಬದಲ್ಲಿ, ತಮ್ಮ ಹೃದಯದಲ್ಲಿ ನಿನಗೆ ಸ್ಥಳ ಕೊಡುವಂತೆ ಸಹಾಯ ಮಾಡು, ಸಹಾಯ ಮಾಡು, ಸಹಾಯ ಮಾಡು ದೇವರೇ. ಎಸಯ್ಯ, ಸಹಾಯ ಮಾಡು ದೇವರೇ. ಬಲಪಡಿಸು, ಎಲ್ಲ ವಿಷಯದಲ್ಲಿ ನಡೆಸು ದೇವರೇ, ಎಲ್ಲ ವಿಷಯದಲ್ಲಿ ನಡೆಸು ದೇವರೇ, ಎಲ್ಲ ವಿಷಯದಲ್ಲಿ ನಡೆಸು ದೇವರೇ, ಎಲ್ಲ ವಿಷಯದಲ್ಲಿ ನಡೆಸು ಕರ್ತನೆ. ಉತ್ತಮನಾಗಿರುವ ದೇವರೇ, ಎಲ್ಲ ವಿಷಯದಲ್ಲಿ ನಡೆಸು ದೇವರೇ, ಎಲ್ಲ ವಿಷಯದಲ್ಲಿ ನಡೆಸು ದೇವರೇ, ಎಲ್ಲ ವಿಷಯದಲ್ಲಿ ನಡೆಸು ದೇವರೇ. ಕರ್ತಾದಿ ಕರ್ತನೆ, ಉತ್ತಮವಾದ ಕಾರ್ಯವನ್ನು ಮಾಡು, ಉತ್ತಮವಾದ ಕಾರ್ಯವನ್ನು ಮಾಡು, ಉತ್ತಮವಾದ ಕಾರ್ಯವನ್ನು ಮಾಡು ದೇವರೇ. ಬಲಪಡಿಸು ದೇವರೇ, ಬಲಪಡಿಸು ದೇವರೇ, ಬಲಪಡಿಸು ದೇವರೇ, ಬಲಪಡಿಸು ದೇವರೇ. ಏಸಯ್ಯ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ನೀನು ಯಾವಾಗಲೂ ಮಹತ್ವದ ಕಾರ್ಯಗಳನ್ನು ಮಾಡು. ಸ್ತೋತ್ರಂ ದೇವರೇ. ನಿನ್ನ ಕೃಪೆಯಿಂದ ಮುನ್ನಡೆಸು ದೇವರೇ, ನಿನ್ನ ಕೃಪೆಯಿಂದ ಮುನ್ನಡೆಸು ದೇವರೇ. ಅಯ್ಯ, ನಿನ್ನ ಕೃಪೆಯಿಂದ ಮುನ್ನಡೆಸು ದೇವರೇ, ನಿನ್ನ ಕೃಪೆಯಿಂದ ಮುನ್ನಡೆಸು ದೇವರೇ, ನಿನ್ನ ಕೃಪೆಯಿಂದ ಮುನ್ನಡೆಸು ದೇವರೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರ. ಬಲವುಳ್ಳ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ, ಯಾವಾಗಲೂ ಮಹತ್ವದ ಕಾರ್ಯಗಳನ್ನು ಮಾಡುವ ಆತನೇ ನಿನಗೆ ಸ್ತೋತ್ರ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ದೇವರೇ. ನಿನ್ನ ಕೃಪೆಯಿಂದ ನಮ್ಮನ್ನು ಮುನ್ನಡೆಸು ದೇವರೇ.
ನಿನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸುವ ಆತನೇ ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ದೇವರೇ ಸ್ವಲ್ಪ ಅದ್ಭುತ ರೀತಿಯಲ್ಲಿ ಕಾರ್ಯ ಮಾಡುವ ದೇವರು, ಎಲ್ಲ ವಿಷಯದಲ್ಲಿ ಕರ್ತನೆ ಉತ್ತಮ ರೀತಿಯಲ್ಲಿ ದೇವರು ಬಿಡುಗಡೆ ಕೊಡುವ ಶಕ್ತಿ ನಿನಗೆ ಸ್ತೋತ್ರ ದೇವರೇ. ಬಿಡುಗಡೆ ಕೊಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. ಬಿಡುಗಡೆ ಕೊಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬಿಡುಗಡೆ ಕೊಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ರಿಕಶಬೋ ಕಲತ ಕರಮ ಕಿಲರತ ಬಶುಕೋ ರತ ಕಲಮ ಕರತ ಬಶುಕೋ ಲಾಬಾ ಬಾಬಾ. ಸ್ತೋತ್ರ ದೇವರೇ. ಉನ್ನತನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಮರತ ಶಕೋಲ ಬಾಕರತ ಕಿಶಮ ಕಲ ಬಾಬಾ ಬಾಬಾ ರಿಕ ಮಾಮ. ಸ್ತೋತ್ರ ದೇವರೇ. ಅಯ್ಯ, ಎಲ್ಲ ವಿಷಯದಲ್ಲಿ ನಡೆಸಲು ಬಾ ಪವಿತ್ರಾತ್ಮನೆ. ಎಲ್ಲ ವಿಷಯದಲ್ಲಿ ನಡೆಸಲು ಬಾ ಪವಿತ್ರಾತ್ಮನೆ. ನಿನಗೆ ಸ್ತೋತ್ರ ಕರ್ತನೆ. ದೇವ ನಿನಗೆ ಸ್ತೋತ್ರ. ಸ್ತೋತ್ರ ದೇವರೇ ನಿನಗೆ ಸ್ತೋತ್ರ. ಸ್ತೋತ್ರಂ ಸ್ತೋತ್ರಂ. ರಿಕಲಾಭಶಕಂ ರಥ ಕಿಲಾರಬಕ ರಥ ಶಮೋಕ ರಥ ಮಾಮ ರಿಕಮ ಶಮೋಕ ರಥ ಬಲ ರಿಕ ಬಾಬ ರಿಕಮತ ರಬಕಲ ಶತುಕಿರ ಬಾಬಾ ಬಾಬಾ. ಎಲ್ಲರೂ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ. ದೇವರೇ, ನೀನು ಎಲ್ಲ ವಿಷಯದಲ್ಲಿ ನಡೆಸುವ ಆತನು. ನೀನು ಎಲ್ಲ ವಿಷಯದಲ್ಲಿ ನಡೆಸಲು ಕಾರ್ಯ ಮಾಡಲು ಶಕ್ತಿ. ದೇವರೇ ನಿನಗೆ ಸ್ತೋತ್ರ ದೇವರೇ. ಕೃಪೆಯಿಂದ ನಡೆಸಲು ಶಕ್ತನೇ ನಿನಗೆ ಸ್ತೋತ್ರ. ನೀನೇ ನಡೆಸು, ಬಲಪಡಿಸು, ಕೃಪೆಯಿಂದ ಮುನ್ನಡೆಸಬೇಕಂತ ಪ್ರಾರ್ಥನೆ ಮಾಡ್ತಾನೆ. ಎಸಯ್ಯ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ ದೇವರೇ. ಎಸಯ್ಯ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀನು ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಸ್ಥಳ ಕೊಡುವುದಾದರೆ ಅವರ ಜೀವಿತಗಳನ್ನು ಸ್ಥಿರಪಡಿಸಿ ಮುನ್ನಡೆಸಿ ಅತ್ಯಧಿಕವಾದ ಕಾರ್ಯಗಳಿಂದ ನೀನೇ ಬಲಪಡಿಸಿ ನಡೆಸಬೇಕೆಂತ ಪ್ರಾರ್ಥನೆ ಮಾಡ್ತಾನೆ ದೇವರೇ. ಎಸಪ್ಪ, ನೀನೇ ನಡೆಸು, ಬಲಪಡಿಸು ದೇವರೇ, ಬಲಪಡಿಸು ದೇವರೇ, ಬಲಪಡಿಸು ದೇವರೇ, ಬಲಪಡಿಸು ದೇವರೇ. ಎಲ್ಲ ವಿಷಯದಲ್ಲಿ ನೀನು ಇದು ನಡೆಸಬೇಕೆಂತ ಕೇಳ್ತಾ ಇದ್ದೇನೆ. ನೀನೇ ನಡೆಸಬೇಕಂತ ಪ್ರಾರ್ಥನೆ ಮಾಡ್ತೇನೆ. ನೀನೊಬ್ಬ ಆತನೇ ಮಹಿಮೆ ಹೊಂದಬೇಕೆಂತ ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನನ್ಯತೆ ಸಹವಾಸ ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಕಲ ಪರಿಸ್ಥಿತಿ ಈಗಲೂ ಯಾವಾಗಲೂ ಸದಾ ಕಾಲವ ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್.